ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾರ್ಮಲಿ ನಾನು ಎಪಿಸೋಡ್ಗಳನ್ನು ರಾತ್ರಿನೇ ಅಪ್ಲೋಡ್ ಮಾಡ್ತಾ ಇದ್ದೆ 12 ಗಂಟೆ 12 ಗಂಟೆ ಆಸ್ಪಾಸಲ್ಲಿ. ಬಟ್ ಇವತ್ತು ಮಾಡಲಿಕ್ಕೆ ಆಗಿರಲಿಲ್ಲ ನಿನ್ನೆ ಎಪಿಸೋಡ್ ಬೇಗ. ಬಟ್ ಇವಾಗ ನೈಟಲ್ಲಿ ರೆಕಾರ್ಡ್ ಮಾಡ್ತಿರೋಂಥದ್ದು ರಾತ್ರಿ 12:45 ಜಸ್ಟ್ ಇವಾಗ. ರೆಕಾರ್ಡ್ ಮಾಡಲಿಕ್ಕೆ ಟೈಮ್ ಆಯಿತು. ಸ್ವಲ್ಪ ಕೆಲಸ ಇರೋದ್ರಿಂದ ಲೇಟಾಗಿ ಬೆಳಿಗ್ಗೆ 6 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓ ಮೈ ಗಾಡ್, ಗಿಲ್ಲಿ 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 ಯಪ್ಪ ದೇವ್ರೆ, ಏನು ಬ್ರೂಟಲ್ ಆಗಿ ರೋಸ್ಟ್ ಮಾಡ್ದ ಅಂತಂದರೆ, ಟಾಸ್ಕ್ ಇದ್ದಂಥದ್ದು ಹಾಗೇನೆ ಇತ್ತು. ಬಟ್ ಅದನ್ನು ಯಾವ ರೇಂಜಿಗೆ ಯೂಸ್ ಮಾಡ್ಕೊಬೇಕು ಅಂತಂದರೆ, ಅಪ್ಪ ದೇವ್ರೆ ಸಾಕು ಅನಿಸ್ಬೇಕು ಆ ಕಂಟೆಸ್ಟೆಂಟ್ಗೆ. ಆ ರೇಂಜಿಗೆ ಯೂಸ್ ಮಾಡ್ಕೊಂಡ. ಬಟ್ ಸಖತ್ ಬ್ರೂಟಲ್ ಅಂತ ಹೇಳ್ತೀವಲ್ಲ, ಆ ರೀತಿನಲ್ಲಿ ಹೊಡೆದ ಎಂತೆಂಥ ಮಾತುಗಳು ಶಿವನೇ. ಕೆಲವು ಟೈಮಲ್ಲಿ ಅನ್ನಿಸ್ತಾ ಇರುತ್ತೆ, ಅಂದರೆ ಇಷ್ಟೊಂದು ಟಾರ್ಗೆಟ್ ಮಾಡೋವಂಥದ್ದು ಬೇಕಾ, ಅಥವಾ ಅಷ್ಟೊಂದು ರೋಸ್ಟ್ ಬೇಕಾ ಅಂತ ಕೆಲವು ಟೈಮಲ್ಲಿ ಅನಿಸುತ್ತೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ಟಾಸ್ಕ್ ಅಂತ ನೋಡಿದಾಗ ಅಥವಾ ಚಟುವಟಿಕೆ ಅಂತ ನೋಡಿದಾಗ ಅವ್ರನ್ನ ಡಿಸ್ಟರ್ಬ್ ಮಾಡಲೇಬೇಕಿತ್ತು. ಬಟ್ ಬೇರೆ ವೇದಲ್ಲೂ ಕೂಡ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಓಕೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಇವಾಗ ಮಾತಾಡೋಕತ್ಬಿಟ್ರೆ ಇಲ್ಲಿದೇ ಒಂದು ದೊಡ್ಡ ಎಪಿಸೋಡ್ ಆಗಿಬಿಡುತ್ತೆ. ಅದೆಲ್ಲ ಆಮೇಲೆ ಮಾತಾಡೋಣ. ಬೇರೆ ವಿಷಯಗಳೆಲ್ಲ ಇಲ್ಲ ಅಂತಂದರೆ ಹಾಗೆ ಮಿಸ್ ಆಗಿಬಿಡ್ತವೆ. ಓಕೆ, ನಿನ್ನೆ ಒಂದು ಎಪಿಸೋಡು ಶುರುವಾಗಿರೋವಂಥದ್ದು, ಅಲ್ಲಿ ಅಶ್ವಿನಿ ಅವರು ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಅಲ್ಲಿ ಅವ್ರನ್ನ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮಿಗೆ ಕರೀತಾರೆ. ಕನ್ಫೆಷನ್ ರೂಮಿಗೆ ಕರೆದಾದ್ಮೇಲೆ ಇವಾಗ ಹೊರಗಡೆಗೆಲ್ಲ ಉಪವಾಸ ಸತ್ಯಾಗ್ರಹ ಕುಂತವ್ರಿಗೆ ಯಾರಾದರೂ ರಾಜಕಾರಣಿಗಳು ಬಂದು ಸಿನಿಮಾದಲ್ಲಿ ನೋಡಿರ್ತೀರ ನೀವು. ಅವ್ರಿಗೆ ಹಾಲು ಕೊಟ್ಟು ಇಲ್ಲ ಜ್ಯೂಸ್ ಕೊಟ್ಬಿಟ್ಟು ಅವ್ನು ಸತ್ಯಾಗ್ರಹನ ಬಿಡಿ ಅಂತ ಹೇಳ್ತಾರಲ್ಲ, ಹಾಗೆ ಬಿಗ್ ಬಾಸ್ ಅವ್ರು ಒಳಗಡೆ ಕರೆದ್ಬಿಟ್ಟು ಅವ್ರಿಗೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಊಟ ಬಿಟ್ಟರೆ, ಅದಕ್ಕೋಸ್ಕರ ಆ ಹಾಲು ಕುಡೀರಿ ಅಂತ ಹೇಳ್ಬಿಟ್ಟು ಮಾತಾಡೋಣ, ಹಾಲು ಕುಡೀರಿ ಅಂತ ಹೇಳಿ ಹಾಲು ಕುಡಿಸ್ತಾರೆ ಗ್ಲಾಸಲ್ಲಿರುವಂಥದ್ದು. ಅದಾದಮೇಲೆ ಅಲ್ಲಿ ಏನು ಸಮಸ್ಯೆ ಹೇಳಿ ಅಂತಂದಾಗ ಅವಾಗ ನಮ್ಮ ಅಶ್ವಿನಿ ಅವರು ಅಗೇನ್ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅಂದರೆ ಅವ್ರು ಮಾತಾಡೋವಂಥದ್ದು ಏನು ಅಂತಂದರೆ, ಅದೇ ಮನೆಯಲ್ಲಿ ತುಂಬ ಡಿಸ್ಕಂಫರ್ಟ್ ಆಗ್ತಾ ಇದೆ. ಆ್ಯಂಡ್ ಗಿಲ್ಲಿ ವಾತಾವರಣ ಒಂದು ರೀತಿಯಲ್ಲಿ ತುಂಬ ಹದಗೆಟ್ಟಿದೆ ಅನ್ನೋವಂಥದ್ದು ಅದರಾಗಿರ್ಬೋದು. ತೇಜೋವಧೆ ಮಾಡ್ತಿದ್ದಾರೆ, ಹಲವರು ಹೆಸರು ಕೂಡ ಇಟ್ಟಿದ್ದಾನೆ ಅನ್ನುವಂಥದ್ದು. ಅಂದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಗಳ ಹೆಸರುಗಳನ್ನ ಇಟ್ಟಿದ್ದಾನೆ ಅನ್ನೋವಂಥದ್ದು ಅದರಾಗಿರ್ಬೋದು. ಆ್ಯಂಡ್ ತುಂಬ ಡಿಮೋಟಿವೇಟ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರಂತೆ. ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ನಿಮ್ಮನ್ನು ಡಿಮೋಟಿವೇಟ್ ಮಾಡಬೇಕು ಅಂತಲೇ ಇರಬೇಕಾದ್ರೆ ನೀವು ಡಿಮೋಟಿವೇಟ್ ಆಗ್ತೀರಿ ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ನಿಮಗೆ ಇರುವಂಥ ಅರ್ಹತೆ ಇಲ್ಲ ಅಂತ ಅರ್ಥ. ಆಮೇಲೆ ನಮ್ಮ ಒಂದು ರೂಮ್ಗಳನ್ನ ನೋಡಿ ಅಲ್ಲಿ ಆಡ್ಕೊತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಕೆಲವೊಂದನ್ನು ಹೇಳ್ತಿದ್ದಾರೆ. ಓಕೆ, ಅಲ್ಲ ನಿಮಗೇನಾದರೂ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿ ಒಂದು ಏನೋ ಇದು ಮಾಡ್ತಿದ್ದಾನೆ, ಅವಮಾನ ಮಾಡ್ತಿದ್ದಾನೆ ಅಂತಂದರೆ ಅದು ಬೇರೆ ವಿಷಯ. ಬಟ್ ಇಲ್ಲಿ ಡಿಮೋಟಿವೇಟ್ ಮಾಡ್ತಿದ್ದಾನೆ ಅಂತಂದರೆ ಅದನ್ನೆಂದರೆ ನೀವು ಡಿಮೋಟಿವ್ ಆಗ್ತಿದ್ದೀರಾ ಅಂತ. ಡಿಮೋಟಿವೇಟ್ ಮಾಡುವಂಥ ಕೆಪಾಸಿಟಿ ಇದೆ, ಅಷ್ಟೊಂದು ಅವನು ಮೆಂಟಲಿ ಸ್ಟ್ರಾಂಗ್ ಇದ್ದಾನೆ ಅಂತಂದಾಗ ನೀವು ಮೆಂಟಲಿ ವೀಕ್ ಇದ್ದೀರ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಅಲ್ಲಿ ಅವನನ್ನು ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕೇ ಹೊರತು ಬಿಗ್ ಬಾಸ್ ಬಂದ್ಬಿಟ್ಟು ನಿಮಗೆ ಹೆಂಗೆ ಆಡಬೇಕು ಅಂತ ಅವ್ರು ಹೇಳೋಕ್ಕೆ ಸಾಧ್ಯ ಇಲ್ಲ. ಡಿಸ್ಕಂಫರ್ಟ್ ಆಗ್ತಾ ಇದೆ, ಡಿಸ್ಕಂಫರ್ಟ್ ಅಲ್ಲಿ ಕಂಫರ್ಟ್ ಆಗ್ಲಿಕ್ಕಿದೆ ನಿಮ್ಮ ಸ್ವಂತ ಮನೇನ, ಡಿಸ್ಕಂಫರ್ಟ್ ಆಗೇ ಆಗುತ್ತೆ. ಅದನ್ನೆಲ್ಲ ನೀವು ಭೇದಿಸಿ ಕಪ್ ಗೆಲ್ಲಬೇಕು ಅಂತಂದರೆ ಅದೆಲ್ಲ ಮಾಡಲೇಬೇಕಾಗತ್ತೆ. ಗಿಲ್ಲಿ ವಾತಾವರಣದಿಂದ ತುಂಬ ಹದಗೆಟ್ಟಿದೆ. ಏನು ಹದಗೆಟ್ಟಿದೆ ಅಲ್ಲಿ? ಬೇರೆಯವ್ರಿಗೆ ಯಾರಿಗೂ ಹದಗಡದೇ ಇರೋದು ಇವ್ರಿಗೇನು ಹದಗಡುತ್ತೆ ಅಂತ ನನ್ನ ಪ್ರಶ್ನೆ. ಅಲ್ಲ, ಏನೋ ಒಂದು ವಿಷಯಗಳಾಗಿದೆ ಅಂದರೆ ಅದನ್ನು ಬಗೆಹರಿಸ್ಕೊಬೇಕೇ ಹೊರತು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಹತ್ರ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಬಿಗ್ ಬಾಸ್ ಹೇಳೋದ್ರಿಂದ ನಾವು ಒಂದು ರೀತಿಯ ಸ್ಪರ್ಧಾತ್ಮಕವಾಗಿ ತೊಗೊಬೇಕು ನೀವು ಅಂತ. ಅಲ್ಲ, ನಿಮಗೆ ಸುದೀಪ್ ಸರು ಅಥವಾ ಬಿಗ್ ಬಾಸ್ ಹೇಳೋದಾಗೆ ಅರ್ಥ ಆಗುವಂಥದ್ದು ಹೆಂಗೆ ಅಂತ. ಬಿಗ್ ಬಾಸ್ ಅವ್ರು ಹೇಳಿದ್ರು ಇದನ್ನ ಸ್ಪರ್ಧಾತ್ಮಕ ಇದ್ದಾಗ ಅದನ್ನು ಅದೇ ರೀತಿಯಲ್ಲಿ ತೊಗೊಬೇಕು ಅಂತ. ಸ್ಟ್ಯಾಕ್ ಸೀರಿಯಸ್ ಆಗಿ ತಗೊಂತಿದ್ದಾರೆ ಇವರು. ಅಥವಾ ನೀವು ಯಾವ ರೀತಿಯಲ್ಲಿ ನೀವು ಟ್ಯಾಕಲ್ ಮಾಡಬೇಕು ಆ ರೀತಿಯಲ್ಲಿ ಬುದ್ಧಿ ಯೋಚನೆ ಮಾಡಿ ಟ್ಯಾಕಲ್ ಮಾಡಬೇಕು. ನೀವು ಸುಮ್ಮನೆ ನಾನು ರಾಜ ಮಾತೆ, ನಾನು ಅರಸ ಅರಸಿಯರು ಅನ್ನೋ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ರೆ ಹೆಂಗೆ? ನೀವು ಯಾವ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು ಹಂಗೆ ಮಾಡಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಗೇಮ್ ಆಡೋಕ್ಕೆ ಬಂದಿಲ್ಲ ಅಂತಂದರೆ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೋಗಿ ಇದೇನು ಯಾವ್ದಾರ ಕ್ಲಾಸ್ ರೂಮಾ ಇದು? ಅದೇನೂ ಅಲ್ಲ, ನೀವು ನೋಡ್ಕೊಬೇಕು. ಅವಾಗಲೇ ಬಿಗ್ ಬಾಸ್ ಆಗುವಂಥದ್ದು, ಇಲ್ಲ ಅಂದರೆ ಆಗೋಕ್ಕಾಗಲ್ಲ. ಆ್ಯಂಡ್ ಇದಾದಮೇಲೆ ಅಲ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಯ್ಕೆ ಆದಂತಹ 3 ಕಂಟೆಸ್ಟೆಂಟ್ ಏನಿದ್ದಾರೆ ಅಲ್ಲಿ ನಮ್ಮ ಧ್ರುವಂತ್ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಈ 3ರಲ್ಲಿ ಅಶ್ವಿನಿ ಅವರ ವಿರುದ್ಧ ಆಡಲಿಕ್ಕೆ ಒಬ್ಬರನ್ನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ಇದರಲ್ಲಿ ನನಗೆ ಅದು ಸ್ವಲ್ಪ ಚಟುವಟಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಕಾಸ್ ಅಲ್ಲಿ ಕೊನೆಯಲ್ಲಿ ಆ ಬಜರ್ ಆಗೋ ಟೈಮಲ್ಲಿ ಯಾರು ಫೋಟೋ ಅಲ್ಲಿರುತ್ತೆ ಅವರೇ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಂದರೆ ಇದು ಒಂದು ರೀತಿಯಲ್ಲಿ ವಾದ ಮಾಡಬೇಕಾಗತ್ತೆ. ಅಲ್ಲಿ ಯಾರನ್ನ ಇವರು ಚೂಸ್ ಮಾಡ್ತಾರೆ ಕಂಟೆಸ್ಟೆಂಟ್ಗಳು, ಒಳಗಡೆ ಆಟ ಆಡದೇ ಇರೋರು, ಅವರ ಸಪೋರ್ಟರ್ಸ್ಗಳು ಅವ್ರನ್ನ ಚೂಸ್ ಮಾಡಬೇಕಾಗುತ್ತೆ. ಅಲ್ಲಿ ಮ್ಯಾಕ್ಸಿಮಮ್ ಸಪೋರ್ಟ್ ಇದ್ದಂಥದ್ದು ಅಭಿಷೇಕ್ಗೆ. ನಂಗೆ ಅರ್ಥ ಆಗಲಿಲ್ಲ ಅಭಿಷೇಕ್ಗೆ ಅದು ಏನಕ್ಕೆ
ಸುಮಾರು ಜನ ಅಲ್ಲಿ ಚೂಸ್ ಮಾಡಿದ್ರು ಅಂತ. ಬಟ್ ಇಲ್ಲಿ ಯಾರ್ಯಾರು ರಾಶಿಗೆ ಚೂಸ್ ಮಾಡಿದ್ರು, ಸೊ ಅವರು ಇನ್ನೊಂದು ಚೂರು ನನ್ನ ಪ್ರಕಾರ ಅಲ್ಲಿ ವಾದಕ್ಕೆ ಅಂತ ಮಾಡಬೇಕಾಗಿತ್ತು. ಆ್ಯಂಡ್ ಚಟುವಟಿಕೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸ್ವಲ್ಪ ತಿಳ್ಕೊಬೇಕಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಏನೇ ಮಾಡಿದ್ರು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಗಿಲ್ಲಿ ಹೇಳ್ದ ಒಂದು ಲೆವೆಲ್ವರೆಗೂ ಟ್ರೈ ಮಾಡ್ದೆ, ಬಟ್ ಅವ್ನು ಇನ್ನೊಂದು ಚೂರು ಟೈಮ್ ತೊಗೊಂಡು ಸೊ ಅಲ್ಲೇ ವಾದ ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ರಿಷಾ ಅಂತ ಬಂದಾಗ ಅವಳು ಕೂಡ ಅಷ್ಟೇ ಜಾಸ್ತಿ ವಾದ ಇದು ಮಾಡಲಿಲ್ಲ. ಆ್ಯಂಡ್ ಸೂರಜ್ ಅಂತ ಬಂದಾಗ ಅವ್ನು ನಾರ್ಮಲಿ ಗೊತ್ತೇ ಅಲ್ಲ, ಅದು ಜಾಸ್ತಿ ಮಾತಾಡಲ್ಲ, ಏನಿದ್ರು ಕೂಡ ಪಾಯಿಂಟ್ಸ್ ಹೇಳ್ತಾನೆ ಬಂದ್ಬಿಡ್ತಾನೆ. ಬಟ್ ಈ ಕಡೆಗೆ ಪಕ್ಕ ಅದನ್ನು ಗೇಮ್ ತಿಳ್ಕೊಂಡಿರುವಂಥದ್ದು ಒಂದು ಜಾನ್ವಿ ಅವರು. ಸೊ ಅವ್ರು ಅರ್ಥ ಮಾಡ್ಕೊಂಡ್ರು. ಆ್ಯಂಡ್ ಅಗೇನ್ ಈ ಕಡೆಗೆ ಸ್ಪಂದನ ಕೂಡ ಅಷ್ಟೇ, ಅವರಿಬ್ಬರಿಗೂ ಕರೆಕ್ಟಾಗಿ ಅರ್ಥ ಆಗಿತ್ತು ಅಂತ ಅನ್ಸುತ್ತೆ ಅವ್ರಿಗೆ. ಅಂದರೆ ಹೆಂಗಾದ್ರೂ ಮಾಡಿ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ, ನೀವು ಏನು ಹೇಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮ್ಮನೆ ಏನೋ ಒಂದು ಪುಂಕ್ತಾ ಇರಬೇಕು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇದೇನು ಅಂತಂದರೆ ನನ್ನ ಪ್ರಕಾರ ಇನ್ನೊಂದು ಯಾವುದೋ ಟಾಸ್ಕ್ ಕೊಡಬೇಕಾಗಿತ್ತು ಅಂತ ನನಗೆ. ಇಲ್ಲಾಂದರೆ 4 ಜನಕ್ಕೂ ಸೇರಿಸ್ಬಿಟ್ಟು ಒಂದು ಟಾಸ್ಕ್ ಕೊಡಬೇಕಾಗಿತ್ತು. ಅಶ್ವಿನಿ ಅವ್ರನ್ನ ಟೀಮ್ ಏನೋ ವಿನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅವ್ರ ಟೀಮ್ ತಂಡ ಗೆದ್ದಿದೆ ಅಂತ ಹೇಳ್ಬಿಟ್ಟು, ಸೊ ಅವ್ರಿಗೆ ಒಂದು ಕಡೆ ಸಪ್ರೇಟಾಗಿ ನಿಲ್ಲಿಸ್ಬಿಟ್ಟು, ಸೊ ಇವ್ರು 3 ಜನರಲ್ಲಿ ಒಬ್ಬರು ಅವ್ರ ಜೊತೆ ಆಡಿಸೋವಂಥದ್ದು ಅರ್ಥ ಇರಲಿಲ್ಲ. ಯಾಕಂದರೆ ಹಂಗೆ ನೋಡೋಕೋದ್ರೆ ಅಲ್ಲಿ ಅಶ್ವಿನಿ ಅವ್ರು ಓಕೆ ಎಫರ್ಟ್ ಹಾಕಿದ್ದಾರೆ, ಟೀಮ್ನ ಕಟ್ಟಿದ್ರು ಫಸ್ಟ್ ಒಂದು ಟಾಸ್ಕಲ್ಲಿ. ಅದಾದಮೇಲೆ ಅವ್ರದ್ದೇ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಟಾಸ್ಕಲ್ಲಿ. ಒಂದು ಹಂಗೆ ನೋಡೋಕೋದ್ರೆ ಉಸ್ತುವಾರಿನ ಒಂದು ಹಾಳು ಮಾಡಿದ್ರು ಅವರು. ನೆಟ್ಟ ಉಸ್ತುವಾರಿ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಫಸ್ಟ್ ಟಾಸ್ಕಲ್ಲಿ. ಸೊ ಅವ್ರನ್ನ ತೊಗೊಂಡೋಗಿ ನೀವು ಡೈರೆಕ್ಟಾಗಿ ನಿಲ್ಲಿಸಿದ್ರೆ ಅದು ಅಟ್ಲೀಸ್ಟ್ ಇಂಥವು ಆದಾಗ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ಬೇಕು ಬಿಗ್ ಬಾಸ್ ಅವರು. ಸೊ ನೋಡಪ್ಪ ನಮ್ದು ಹಿಂಗಾಗುತ್ತೆ, ಟಾಸ್ಕ್ ಗೆದ್ರೆ ನೇರವಾಗಿ ಇವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತ. ಇವನೇನು ಹೇಳಲ್ಲ ಬಿಡಲ್ಲ, ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡ್ಕೊತಾರೆ. ನನಗಂತೂ ಇಲ್ಲಿ ಅಭಿಷೇಕ್ ಚೂಸ್ ಆಗಿರುವಂಥದ್ದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಟಾಸ್ಕ್ ರೂಪದಲ್ಲಿ 4 ಜನಕ್ಕೆ ಕೂಡ ಒಂದೇ ಸರಿ ಆ ಒಂದು ಟಾಸ್ಕ್ ಕೊಡಬೇಕಾಗಿತ್ತು, ಕ್ಯಾಪ್ಟನ್ಸಿ ಟಾಸ್ಕು ಅಂತ ಅನಿಸುತ್ತೆ. ಆ್ಯಂಡ್ ಗೊತ್ತಿಲ್ಲ, ಒಟ್ಟಿನಲ್ಲಿ ರಾಶಿಕಾಗಿ ಅದು ಯಾಕೋ ಒಳ್ಳೆದು ಬರ್ತಾನೆ ಇಲ್ಲ. ಅಭಿ ಎಷ್ಟು ಡಿಸರ್ವಿಂಗ್ ಇದಾನೋ ಏನೋ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ರಾಶಿಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು, ಎಫರ್ಟ್ ಹಾಕ್ತಾನೆ ಇದ್ದಾರೆ ಆವಾಗಿಂದ. ಇನ್ನು ಸುಮಾರು ಜನ ಹೇಳ್ತಾರೆ ಕ್ಯಾಪ್ಟನ್ಸಿ ಅಂತ ಬಂದರೆ ಪಾರ್ಶಾಲಿಟಿ ಮಾಡಲ್ಲ ಅಭಿ, ರಾಶಿಕಾ ಆದರೆ ಅದೇನೋ ಕಾಫಿ ವಿಚಾರ ಎಲ್ಲ ಹೇಳಿದ್ರು ಯಾರು ನಮ್ಮ ಜಾನ್ವಿ ಅವರು. ಬಟ್ ಕಾಫಿ ವಿಚಾರ ಅಂತ ಬಂದಾಗ ನಿಮ್ಮ ತಪ್ಪನ್ನ ತೊಗೊಂಡೋಗ್ಬಿಟ್ಟು ನೀವು ಬೇರೆಯವ್ರ ಹತ್ರ ಹೇಳಿದ್ರೆ ಹೆಂಗೆ ನೀವು? ಅವ್ರೇನೋ ರಾಶಿ ಹೇಳಿದ್ಲಂತೆ, ಇವಳು ಕೇಳಿದ್ಲಂತೆ, ನಿನಗೆ ಕೇಳೋಳಿಗೆ ಬುದ್ಧಿ ಇರಲಿಲ್ವಾ? ಹಾಗಾಗಿ ನಿಮ್ಮ ಹತ್ರಕ್ಕೆ ಅಶ್ವಿನೂ ಆಗ್ಬಾರ್ದು. ಹಂಗೆ ನೋಡಿದ್ರೆ ಕ್ಯಾಪ್ಟನ್ಶಿಪ್ಪು ಅವಳ ವ್ಯಕ್ತಿತ್ವ ನೆಟ್ಟಿಗಿದೆಯಾ? ಅವಳು ಪಾರ್ಶಾಲಿಟಿ ಇಲ್ವಾ? ಸೊ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇನ್ನು ಅಭಿ ಅಂತ ಬಂದಾಗ ಅವ್ನು ನೆಟ್ಟಿಗೆ ಹೊರಗಡೆ ಬಂದು ಮಾತಾಡಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋದ್ರೆ ಹೆಂಗೆ? ಅವ್ನ ಎಫರ್ಟು ಕೂಡ ಹಂಗೆ ನೋಡೋಕೋದ್ರೆ ಕಮ್ಮಿ ಇದೆ. ಆ್ಯಂಡ್ ರಘು ಒಬ್ಬರೇನೇ ಅಲ್ಲಿ ಧ್ರುವಂತ ಹೆಸರು ತೊಗೊಂಡಿರುವಂಥದ್ದು. ಓಕೆ, ಧ್ರುವಂತ ಅಂತ ಬಂದಾಗ ಕೆಲವೊಂದು ಇನಿಷಿಯೇಟಿವ್ ತೊಗೊತಾನೆ, ಕೆಲಸ ಅಂತ ಬಂದಾಗ ಅವ್ನ ಕೆಲಸ ಅವ್ನು ಪಕ್ಕ ಮಾಡೇ ಮಾಡ್ತಾನೆ. ಆ್ಯಂಡ್ ಅವನಿಗೆ ಆ ಒಂದು ತಾಕತ್ತಿದೆ. ಓಕೆ, ಬಟ್ ಅಭಿಗೆ ನನ್ನ ಪ್ರಕಾರ ಇಲ್ಲ. ರಾಶಿ ಅವ್ರ ಧ್ರುವಂತ ಅದರಲ್ಲಿ ಇಬ್ಬರಾದರೂ ಕೂಡ ನಂಗೆ ತೊಂದರೆ ಇರಲಿಲ್ಲ. ಬಿಕಾಸ್ ಇಬ್ಬರದು ಕೂಡ ಈ ವಾರ ಎಫರ್ಟು ಕೂಡ ಹಾಕಿದ್ದಾರೆ ಹಂಗೆ ನೋಡೋಕೋದ್ರೆ. ಸೊ ಏನು ಮಾಡೋಕ್ಕಾಗಲ್ಲ, ಬಹುಮತ ಅಂತ ಬಂದಾಗ. ಆಮೇಲೆ ಅದು ವಾದ ಅಲ್ಲಿ ಏನು ಮಾಡಿದ್ರಲ್ಲ, ಸೊ ಅದರಲ್ಲಿ ಅಭಿ ಆಯ್ಕೆ ಆಗ್ತಾರೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿಯವ್ರು ಡಿಸ್ಕಷನ್ ಮಾಡ್ತಾರೆ. ಕಾವ್ಯ ಸ್ವಲ್ಪ ಏನೋ ಬೇಜಾರು ಮಾಡ್ಕೊಂಡಿರಂತ ಅನ್ಸುತ್ತೆ. ಅಂದರೆ ರಾಶಿಕಾಗೆ ಅಲ್ಲಿ ಗಿಲ್ಲಿ ಚೂಸ್ ಮಾಡಿರೋವಂಥದ್ದು ಎಲ್ಲೋ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಮುಂಚೆ ಏನೋ ಯಾವುದೋ ಒಂದು ಟೈಮಲ್ಲಿ ಕಾವ್ಯ ಏನೋ ಹೇಳಿದ್ರಂತೆ ಗಿಲ್ಲಿಯವರು. ಸೊ ಆ ಸ್ಟೇಟ್ಮೆಂಟ್ ಏನೋ ಉಲ್ಟಾ ಮಾಡ್ದ ಇವನು ಗಿಲ್ಲಿ, ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಕತೆ ನಡೀತಾ ಇತ್ತು. ನೋವಾಯ್ತು ಕಣ್ರಿ ಅಂತ ಏನೋ ಹೇಳ್ತಾ ಇದ್ರು. ಬಟ್ ಅಲ್ಲಿ ಕ್ಲಿಯರಾಗಿ ಹೇಳ್ದ ಗಿಲ್ಲಿ ಏನಂತಂದರೆ, ಇವಾಗ ಇಬ್ಬರು ಹೆಣ್ಮಕ್ಳಾದರೆ ಒಬ್ಬರು ಫಸ್ಟ್ ಕ್ಯಾಪ್ಟನ್ ಹೆಣ್ಮಗಳೇ ಆಗಲಿ ಅನ್ನೋ ರೀತಿಯಲ್ಲಿ ಅವನಿತ್ತು. ಜೊತೆಗೆ ಅವಳು ಡಿಸರ್ವ್ ಕೂಡ ಇದ್ದಾಳೆ, ಚೆನ್ನಾಗಿ ಆಡಿದಾಳೆ ಅನ್ನೋ ಒಂದಿತ್ತು ಅವನಿಗೆ. ಬಟ್ ಇಲ್ಲಿ ಕಾವ್ಯಾಗೇನು ಅಂತಂದರೆ ಮುಂಚೆ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದಂತೆ. ಮೇ ಬಿ ಕಾವ್ಯ ಅಂತ ಬಂದರೆ ಕಾವ್ಯಕ್ಕೆ ತೊಗೊತೀನಿ ಅಂತ ಹೇಳಿದ್ರು, ಅಥವಾ ರಾಶಿಗೆ ತೊಗೊಳ್ಳಲ್ಲ ಅಂತ ಹೇಳಿದ್ನು, ನನಗೆ ಗೊತ್ತಿಲ್ಲ ಅದು ಸ್ಟೇಟ್ಮೆಂಟ್ ಏನು ಅಂತ. ಬಟ್ ಖಂಡಿತವಾಗ್ಲೂ ರಾಶಿ ಹೆಸರು ತೊಗೊಂಡಿದ್ದಕ್ಕೆ ಕಾವ್ಯಾಗಂತೂ ಬೇಜಾರಾಗಿದೆ. ಆ್ಯಂಡ್ ಸ್ವಲ್ಪ ಎಲ್ಲೋ ಜಲಸ್ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಅವಳು ಕೂಡ ಅಷ್ಟೇ, ಅವಳು ತಂಡದಲ್ಲಿ 2 ಟಾಸ್ಕ್ ಆಡಿದಾಳೆ, ಅವಳು ಜೊತೆನೇ 2 ಟಾಸ್ಕ್ ಆಡಿದಾಳೆ ಅಂತಂದಾಗ, ಸೊ ಅಟ್ಲೀಸ್ಟ್ ಕಾವ್ಯ ಆದರೂ ಕೂಡ ರಾಶಿಕ ಹೆಸರು ತೊಗೊಬೇಕಾಗಿ ಇಲ್ಲಿ ಅಭಿ ಹೆಸರು ತೊಗೊತಾಳೆ ಅಂತಂದರೆ ಅರ್ಥನೇ ಇಲ್ಲ. ಜಲಸ್ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಯಾವ ರೀತಿಯಲ್ಲಿ ಜಸ್ಟಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತಂದಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಭಿ ಹೆಸರು ತೊಗೊತಾರೆ ಕಾವ್ಯ ಅವರು. ಬಟ್ ಇವಾಗ ಇಲ್ಲಿ ಸೊ ಅವ್ರನ್ನ ಕ್ಯಾಪ್ಟನ್ ಆಯ್ಕೆಗೆ ಇದು ಮಾಡ್ತಾರೆ. ಅರ್ಥ ಆಗಲಿಲ್ಲಪ್ಪ. ಓಕೆ, ಸೊ ನೋಡೋಣ ಯಾವ ರೀತಿಯಲ್ಲಿ ಮುಂದೆ ಈ ಒಂದು ವೀಕೆಂಡಲ್ಲಿ ಅವರು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾರೆ, ಇನ್ ಕೇಸ್ ಅದೇನಾದರೂ ಬಂದರೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ನೆಕ್ಸ್ಟ್ ಟಾಸ್ಕ್ ಶುರು ಆಗುತ್ತೆ, ಅಶ್ವಿನಿ ವರ್ಸಸ್ ಅಭಿ ಕ್ಯಾಪ್ಟನ್ಸಿ ಟಾಸ್ಕು. ಸೊ ಚೆನ್ನಾಗಿತ್ತು ಇದು. ಅಂದರೆ 12 ನಿಮಿಷ ಒಂದು ಆಸ್ಪಾಸಲ್ಲಿ ಹೊಡಿಬೇಕು. 12 ನಿಮಿಷ ಅಥವಾ 12 ನಿಮಿಷ ಆಸ್ಪಾಸಲ್ಲಿ ಯಾರು ಕ್ಲೋಸ್ ಆಗಿರ್ತಾರೆ ಸೊ ಅವರು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಬಟ್ ಟ್ವಿಸ್ಟ್ ಏನು ಅಂತಂದರೆ, ಸೊ ಇವರು ಇಬ್ಬರಿಗೂ ಕೂಡ ಒಂದು ಇಬ್ಬರು ಸದಸ್ಯರು ಬೆಂಬಲಿಗರು ಬೇಕಾಗುತ್ತೆ. ಸೊ ಆ ಒಂದು ಕೌಂಟ್ನ ಡಿಸ್ಟರ್ಬ್ ಮಾಡಲಿಕ್ಕೆ. ಸೊ ಆಲ್ರೆಡಿ ನೋಡಿದರೆ ನೀವು. ಸೊ ಅಲ್ಲಿ ಫಸ್ಟು ಅಭಿಷೇಕ್ ಹೋಗಿರುವಂಥದ್ದೇನೆ ಗಿಲ್ಲಿ ಹತ್ರ ಹೋಗ್ತಾನೆ. ಮೊನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಗಿಲ್ಲಿ ವಿರುದ್ಧನೇ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು. ಧನುಷ್ ಆದರೂ ಆಗಿರ್ಬೋದು, ಅಭಿ ಆದರೂ ಆಗಿರ್ಬೋದು. ಆ್ಯಂಡ್ ಆ ಡ್ರಮ್ ಟಾಸ್ಕಲ್ಲೂ ಕೂಡ ಫುಲ್ ಕಿತ್ತಾಡಿದ್ರು. ಅದಾದಮೇಲೆ ಬಂದ್ಬಿಟ್ಟು ಅಭಿ ಅಡ್ಡಾದಡ್ಡಿ ಕಿರ್ಚಾಡ್ದ. ಅದಾದಮೇಲೆ ಹಿಂದೆ ಕೂಡ ಸುಮಾರು ಮಾತಾಡಿದರೆ ಗಿಲ್ಲಿ ಹಂಗೆ ಗಿಲ್ಲಿ ಹಿಂಗೆ ಅಂತ. ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನು ಫಸ್ಟ್ ತಲೆಗೆ ಬಂದಿದ್ದೇನೆ ಗಿಲ್ಲಿ ಅಂತ. ಗಿಲ್ಲಿ ಹತ್ರ ಹೋದ, ಅದಾದಮೇಲೆ ಕಾವ್ಯ ಹತ್ರ ಹೋದ.
ಆ್ಯಂಡ್ ಈ ಕಡೆಗೆ ಅಶ್ವಿನಿ ಅವರು ಸೊ ಗೊತ್ತಲ್ಲ ಜಾನ್ವಿ ಹಾಳು ಮಾಡೋಕ್ಕೆ ಅಂದರೆ ಜಾನ್ವಿನ ಕರೆಕ್ಟು ಅಂತ ಬಾಯಲ್ಲಿ ಬಂತು ಅವಳಿಗೆ. ಸೊ ನೀವೇ ಚೆನ್ನಾಗಿ ಹಾಳು ಮಾಡ್ತೀರ ಅಂತೇಳಿ ಸೊ ಜಾನ್ವಿಗೆ ತೊಗೊಂಡ್ಲು. ಆ್ಯಂಡ್ ಅದಾದಮೇಲೆ ರಕ್ಷಿತಾಗೆ ಚೂಸ್ ಮಾಡಿದಂಥದ್ದು ಅಶ್ವಿನಿ ಅವರು. ಸೊ ಈ ಕಡೆಗೆ ಅಭಿಷೇಕ್ ಕಡೆಗೆ ಕಾವ್ಯ ಆ್ಯಂಡ್ ಗಿಲ್ಲಿ, ಆ್ಯಂಡ್ ಅಶ್ವಿನಿ ಕಡೆಗೆ ರಕ್ಷಿತಾ ಆ್ಯಂಡ್ ಜಾನ್ವಿ. ಸೊ ಡಿಸ್ಟರ್ಬ್ ಮಾಡಲಿಕ್ಕೆ ಅಂತ. ಆ್ಯಂಡ್ 12 ನಿಮಿಷ ಸೊ ಅದ್ರ ಆಸ್ಪಾಸಲ್ಲಿ ಯಾರು ಕ್ಲೋಸ್ ಆಗಿರ್ತಾರೆ ಸೊ ಅವ್ರು ವಿನ್ನರ್ ಅಂತ ಇದು ಮಾಡುವಂಥದ್ದು. ಸ್ಟಾರ್ಟ್ ಏನೋ ಆಗುತ್ತೆ, ಗಿಲ್ಲಿ ಹೊಡೆದ ಗುರು ಯಪ್ಪ ದೇವ್ರೆ ತಡ್ಕೊಳ್ಳೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಿಮಗೆ, ಆ ರೇಂಜಿಗೆ ಉರ್ಸಾಗ್ಬಿಟ್ಟ. ಎಷ್ಟು ಹೇಳ್ದ ಅಂತಂದ್ರೆ ಆಲ್ಮೋಸ್ಟ್ ಅದು ತೊಗೊಂಡಿರೋಂಥ ಟೈಮ್ ಗೊತ್ತಿದ್ದಿಲ್ಲ, 29 ನಿಮಿಷ 10 ಸೆಕೆಂಡ್ ಏನೋ ತೊಗೊಂಡಿದ್ದಾರಂತೆ. ಯಾವ ರೇಂಜಿಗೆ ಅಷ್ಟೊಂದು 29ರಲ್ಲಿ ನನ್ನ ಪ್ರಕಾರ 25 ನಿಮಿಷ ಗಿಲ್ಲಿನೇ ಹೊಡೆದಿರ್ತಾನೆ. ಏನು ಉರಿಸ್ತಾನೆ ಗುರು ಯಪ್ಪ. ನಮ್ಗೆ ಅನ್ಸುತ್ತೆ ಅಯ್ಯಪ್ಪ ನಾವೇನಾದ್ರೂ ಆಗಿದ್ದಿದ್ರೆ ತೆಗೆದ್ಬಿಟ್ಟ ಟೇಬಲ್ ಹಂಗೆ ಕುಕ್ಬಿಡೋಣ ಅನ್ಸೋ ರೇಂಜಿಗೆ ಆಗಿರುವಂಥದ್ದು. ಖಂಡಿತವಾಗ್ಲೂ ಗುರು ನಾವು ಹೊರಗಡೆ ಕುತ್ಕೊಂಡು ನಗಾಡ್ತೀವಿ, ಏನೇ ಮಾಡ್ಬೋದು. ಬಟ್ ನಾವು ಅಶ್ವಿನಿ ಜಾಗದಲ್ಲಿ ಏನಾದ್ರು ಇದ್ದಿದ್ದರೆ ಯಾವ ರೇಂಜಿಗೆ ಇರಿಟೇಷನ್ ಆಗ್ತಿತ್ತು. ಅದರಲ್ಲಿ ಮುಖ್ಯವಾಗಿ ಅವರು ತುಂಬ ಪರ್ಸ್ನಲ್ ತೊಗೊಂಡ್ಬಿಡ್ತಾರೆ ಅಶ್ವಿನಿ ಅವರು. ಅದನ್ನು ಟಾಸ್ಕ್ ರೀತಿನಲ್ಲಿ ತಗೊಳ್ಳಲ್ಲ, ಸಿಕ್ಕಾಪಟ್ಟೆ ಪರ್ಸ್ನಲ್ ತಗೊತಾರೆ. ಜೊತೆಗೆ ಇವನು ಮಾತಾಡಿರೋವಂಥದ್ದು ಕೂಡ ಅಷ್ಟೇ ಹೆವಿ ಪರ್ಸ್ನಲ್ಗಳ ಮಾತುಗಳು. ಹೊಡೆದು ಬಿಡ್ತೀನಿ ಅಂತ ಇರ್ಬೋದು. ರಾಜ ಮಾತೆ ಇವತ್ತು ನೀನು ಸತ್ಯ ಅನ್ನೋವಂಥದ್ದು, ಫ್ರಮ್ ಸೋ ಅನ್ನೋವಂಥದ್ದು. ಅಯ್ಯಯ್ಯೋ ನೀನು ನನ್ನಂಥವ್ರನ್ನ ಎಷ್ಟು ಜನರು ಬೇಕಾದ್ರೂ ನೋಡಿರ್ಬೋದು, ನನ್ನನ್ನು ನೋಡಿಲ್ಲ ನೀನು ಅನ್ನೋ ರೀತಿಯಲ್ಲಿ ಅನ್ನೋದಾಗಿರ್ಬೋದು. ಟೇಬಲ್ ಮೇಲೆ ಕಾಲು ಹಾಕ್ಕೊಂಡು ಇದು ಮಾಡೋವಂಥದ್ದು, ತೆಗೆದು ಹೊಡೆದ್ರೆ ಇವಾಗ ಅನ್ನೋವಂಥದ್ದು. ಅಯ್ಯಯ್ಯೋ ಶಿವನೇ, ಹಲಸೆಟ್ಟು ಉದುರೋಗ್ಬೇಕು ಅನ್ನೋವಂಥದ್ದು, ತೆಗೆದು ಗುದ್ದಿದ್ರೆ ಅನ್ನೋವಂಥದ್ದು. ಎಂಥ ಕಿತಾಪತಿ ಹೆಂಗಸು ನೀನು ಅನ್ನೋವಂಥದ್ದು. ಆಲ್ರೆಡಿ 25 ನಿಮಿಷ ದಾಟ ಹೋಗ್ಬಿಟ್ಟೈತೆ, ಇನ್ನೂ ನೀನು ಇಲ್ಲೇ ಕೂತಿದ್ಯಾ ಅನ್ನೋವಂಥದ್ದು ಅದ್ರಾಗಿರ್ಬೋದು. ಸ್ವಿಮ್ಮಿಂಗ್ ಪೂಲಲ್ಲಿ ಎತ್ತಾಕ್ತೀನಿ ಅನ್ನೋವಂಥದ್ದು ಅದ್ರಾಗಿರ್ಬೋದು. ಇವೆಲ್ಲ ಒಂದೊಂದು ಸ್ಟೇಟ್ಮೆಂಟ್ಗಳು ಅವ್ರು ಏನಾದರೂ ಕೇಳಿಸ್ಕೊಂಡ್ಬಿಟ್ರೆ ಹೊರಗಡೆ ಬಂದಾದ್ಮೇಲೆ ಅಯ್ಯೋ ಯಾಕಾದರೂ ಕುತ್ಕೊಂಡು ಎಷ್ಟೊತ್ತು ಅಂತ ಅನಿಸುತ್ತೆ. ಬಟ್ ಏನಾಯಿತು ಅಂತಂದರೆ ಇಲ್ಲಿ ಗಿಲ್ಲಿದೆ ಅಂತ ಮಾತಾಡಬೇಕು ಅಂತಂದಾಗ ಅಶ್ವಿನಿ ಅವರು ಕೂಡ ಅಷ್ಟೇ, ಅವ್ರಿಗೆ ಆಲ್ರೆಡಿ 12 ನಿಮಿಷ ಅಂತ ಗೊತ್ತಿದೆ ಅಲ್ವಾ. ಬಟ್ ಅವ್ರೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಂತೆ. 12 ನಿಮಿಷ ಕ್ರಾಸ್ ಆದಮೇಲೆ ಎಲ್ಲಿವರೆಗೂ ಕೂಡ ಹೋಲ್ಡ್ ಮಾಡಿ ಇಟ್ಕೊತೀರಾ, ಸೊ ಅದ್ರ ಮೇಲೆ ವಿನ್ನರ್ ಡಿಸೈಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರಂತೆ. ಬಟ್ ಹಂಗಲ್ಲ, ಅದು 12 ನಿಮಿಷ ಆಸ್ಪಾಸಲ್ಲಿ ಯಾರು ಇರುತ್ತೆ ಸೊ ಅದು ವಿನ್ ಮಾಡೋವಂಥ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡಿದ್ದೇ ತಪ್ಪು ಅವರು ಟಾಸ್ಕ್. ಓಕೆ, ಅದಾದಮೇಲೆ ಅವ್ರಿಗೆ ಗೊತ್ತಾಗಿದೆ ಈ ಗಿಲ್ಲಿ ಏನೇನು ಮಾತಾಡ್ತಿದ್ದಾನೆ ಅಂತ. ಅವ್ರಿಗೆ 12 ನಿಮಿಷ ಆಗಿರೋ ಗೊತ್ತಿದೆ ಅವ್ರಿಗೆ. 12 ನಿಮಿಷ ಯಾವಾಗಾಯಿತು ಅನ್ನೋದು ಒಂದು ಗೆಸ್ಸಲ್ಲಿ ಗೊತ್ತಾಗಿದೆ. ಬಟ್ ಅವ್ರು ಏನಕ್ಕೆ ಸುಮ್ಮನಿದ್ರು ಅಂತಂದರೆ ಗಿಲ್ಲಿ ಏನೇನು ಮಾತಾಡ್ತಿದ್ದಾನೆ ಅಥವಾ ಕಾವ್ಯ ಏನೇನು ಮಾತಾಡ್ತಿದ್ದಾಳೆ, ಎಲ್ಲಿವರೆಗೂ ಮಾತಾಡ್ತಾರೆ ಮಾತಾಡಲಿ, ಇವರು ಒಳಗಡೆ ಏನೇನು ಎಲ್ಲ ಕಲ್ಮಶ ಇದೆ ಅದನ್ನು ತೆಗಿಬೇಕು ಅನ್ನೋದಕ್ಕೋಸ್ಕರ ಕೂತ್ಕೊಂಡ್ರೆ. ಅಂದರೆ ಅವ್ರಿಗೆ ಕ್ಯಾಪ್ಟನ್ ಆಗುವಂಥದ್ದು ಇಷ್ಟ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಬಟ್ ಗಿಲ್ಲಿ ಏನು ಮಾತಾಡ್ತಾನೆ ಸೊ ಅವ್ನು ಏನೇನು ಮಾತಾಡ್ತಾನೆ ಮಾತಾಡಲಿ ಅನ್ನೋ ರೀತಿಯಲ್ಲಿ. ಸೊ ಅಂದರೆ ನೀವು ಗಿಲ್ಲಿನ ಟೆಸ್ಟ್ ಮಾಡ್ತಿದ್ದೀರಾ ನೀವು. ಇದು ಖಂಡಿತವಾಗ್ಲೂ ಸುದೀಪ್ ಸರ್ ಕೇಳ್ತಾರೆ. ನೀವು ಮುಖ್ಯ ಉದ್ದೇಶ ಇದ್ದಂಥದ್ದು ಏನಲ್ಲಿ ಟಾಸ್ಕ್ದು ಸೊ ವಿನ್ ಆಗಬೇಕಾಗಿದ್ದು, ಒಬ್ಬರನ್ನ ಕ್ಯಾಪ್ಟನಾಗಿ ಆಯ್ಕೆ ಮಾಡಬೇಕಾಗಿತ್ತು. ನೋಡಿ ಇಲ್ಲಿ ಅನ್ಡಿಸರ್ವಿಂಗ್ ಆಗಿರೋವಂಥ ಅಶ್ವಿನಿಗೆ ತಂದುಬಿಟ್ಟು ಕ್ಯಾಪ್ಟನ್ಸಿ ಇದರಲ್ಲಿ ಕೂರಿಸಿದ್ದಾರೆ. ಅಲ್ಲಿ ಆಡಬೇಕು, ನಾನು ಕ್ಯಾಪ್ಟನ್ ಆಗಬೇಕು ಅಂತ ಹಂಬಲ ಇರೋವಂಥವ್ರಿಗೆ ಹೊರಗಡೆ ಕೂರಿಸೋರೆ. ರಾಶಿಕಾ ಆದರೂ ಆಗಿರ್ಬೋದು, ಧ್ರುವಂತ ಆದರೂ ಆಗಿರ್ಬೋದು. ಅದಕ್ಕೆ ಹೇಳುವಂಥದ್ದು, ಒಬ್ಬರು ಚಾನ್ಸ್ ಕಿತ್ಕೊಂಡ್ರು ಇವಾಗ ಅಶ್ವಿನಿ ಅವರು. ಅಲ್ಲ, ಟಾಸ್ಕ್ ಗೆಲ್ಲುವಂಥದ್ದು ಮುಖ್ಯನಾ ಅಥವಾ ಗಿಲ್ಲಿ ಏನು ಮಾತಾಡ್ತಾನೆ ಅನ್ನೋದು ಮುಖ್ಯನಾ ಇವರಿಗೆ? ಇದನ್ನ ಕ್ವಶನ್ ಬರಲೇಬೇಕು ನಾಳೆ ಒಂದು ಪಂಚಾಯತಿನಲ್ಲಿ. ಖಂಡಿತವಾಗ್ಲೂ ಇವ್ರು ಪರ್ಸ್ನಲ್ ಗ್ರಜಸ್ ಇವರು ಇಟ್ಕೊಂಡಿದ್ದಾರೆ. ಬಟ್ ಅವ್ನು ಟಾಸ್ಕ್ ಓಕೆ ಒಪ್ಕೊಳ್ಳೋಣ, ಕೆಲವು ವಿಚಾರದಲ್ಲಿ ಗಿಲ್ಲಿ ಜಾಸ್ತಿ ಓವರಾಗಿ ಆಡ್ದಂತ ಅನ್ಕೊಳ್ಳೋಣ. ಇವ್ರು ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತಲ್ಲ. ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಪರ್ಸ್ನಲಾಗಿ ಹೋಗಿರಲಿಲ್ಲ ಅವನು. ರಘು ಬಗ್ಗೆ ಏನು ಮಾತಾಡಿದಾನೆ ಅದ್ರ ಬಗ್ಗೆ ಮಾತಾಡ್ದ. ಆಮೇಲೆ ರಾಜ ಮಾತೆ ಇದ್ದಾಗ ಏನೇನು ಮಾತಾಡಿದ್ರು ಅದ್ರ ಬಗ್ಗೆ ಮಾತಾಡಿದ್ರು. ಏಕವಚನದಲ್ಲಿ ಏನು ಯಾರು ಆಡೇ ಇಲ್ಲ, ಸೊ ನೀವು ಯಾಕೆ ಹಂಗೆ ತಿಳ್ಕೊಂಡಿರೋ ಅನ್ನೋದ್ರ ಬಗ್ಗೆ ಮಾತಾಡ್ದ. ಸೊ ಅಲ್ಲಿಗೆ ಅವ್ರು ಎದ್ಬಿಟ್ಟಿದ್ರೆ ಮುಗ್ದೋಗಿರೋದು. ಇವನು ಎಷ್ಟು ಮಾತಾಡ್ತಾನೆ ಮಾತಾಡಲಿ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ರು. ಅವನು ತುಂಬ ಹೆವಿ ಮಾಡಿಬಿಟ್ಟ. ಆ್ಯಂಡ್ ಅಲ್ಲಿ ನೋಡಿದ್ರೆ ಯಾವ ರೇಂಜಿಗೆ ನಗಾಡ್ತವ್ರು ಎಲ್ಲರೂ ಕೂಡ ಕುತ್ಕೊಂಡವರು ಅಂತಂದರೆ, ತಡ್ಕೊಳ್ಳೋಕ್ಕಾಗದೆ ಹಿಂದ್ಗಡೆ ಮುಖ ಮಾಡಿ ಎಲ್ಲ ಫುಲ್ ನಗಾಡ್ತವ್ರು ಎಲ್ಲರೂ, ಇನ್ಕ್ಲೂಡಿಂಗ್ ಜಾನ್ವಿ, ರಾಶಿಕಾ, ರಿಷಾ, ಸೂರಜು, ರಘು, ಇನ್ಕ್ಲೂಡಿಂಗ್ ಅಭಿಷೇಕು, ಧನು, ಎಲ್ಲರೂ. ಕಾವ್ಯ ಅಂತೂ ಕೇಳಲೇಬೇಡಿ. ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ತಲ್ಲ ಇವ್ನು ಮಾತಾಡೋ ರೀತಿ ನೋಡ್ತಾ ಇದ್ರೆ. 20ರಿಂದ 25 ನಿಮಿಷ ಒಬ್ಬನೇ ಹಾಕೊಂಡು ಹೊಡಿಬೇಕು ಅಂತಂದರೆ ಯಾವ ರೇಂಜಿಗೆ ಮಾತಾಡಿರಲ್ಲ. ಅವ್ರು ಟೈಮ್ ತೊಗೊಂಡಿರೋಂಥದ್ದು ಗೊತ್ತಲ್ಲ ನಿಮ್ಗೆ ಎಷ್ಟು ಅಂತ ಹೇಳ್ಬಿಟ್ಟು. 29 ನಿಮಿಷ 10 ಸೆಕೆಂಡ್ ತೊಗೊಂಡಿದ್ದಾರೆ. ಓಕೆ, ಇನ್ನು ಉಳಿದಂಥವ್ರು ಕಾವ್ಯನೂ ಕೂಡ ಒಂದು ರೇಂಜಿಗೆ ಕೌಂಟ್ರ್ ಕೊಟ್ಟರು. ಕಾವ್ಯ ಅವ್ರಿಗೆ ಏನೇನು ಅಂದಿದ್ದಾರೆ ಅಶ್ವಿನಿ ಅವರು ಅದನ್ನೆಲ್ಲ ಕೂಡ ಹೇಳಿದ್ರು ಅವರು. ಬಟ್ ಅವರು ಒಂದು ವೇದಲ್ಲಿ ಹೇಳಿದ್ರು. ಆಮೇಲೆ ನಂಬರ್ಸ್ಗಳನ್ನ ಹೇಳಿ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಮಾಡಿದ್ರು. ಬಟ್ ಇಲ್ಲಿ ಗಿಲ್ಲಿದೇನು ಅಂತಂದರೆ ನಂಬರ್ಸ್ ಏನೂ ಹೇಳಿಲ್ಲ. ಅವನು ಇರೋ ಬರೋ ವಿಷಯಗಳೆಲ್ಲ ತೆಗೆದ್ಬಿಟ್ಟು ಹಾಕೊಂಡು ಗುದ್ದದ. ಓಕೆ, ಬಟ್ ಇದ್ರ ಬಗ್ಗೆ ಮೇ ಬಿ ಕಿಚ್ಚನ ಪಂಚಾಯತಿನಲ್ಲಿ ಅಷ್ಟೊಂದು ಪರ್ಸ್ನಲಾಗಿ ಹೋಗುವಂಥದ್ದು ಬೇಕಾ ಅಂತ ಕ್ವಶನ್ ಬರ್ಬೋದೇನೋ. ನೋಡೋಣ ಏನು ಗಿಲ್ಲಿ ಹೇಳ್ತಾನೆ ಅನ್ನೋ ರೀತಿಯಲ್ಲಿ. ಅದನ್ನು ಟಾಸ್ಕ್ ರೀತಿಯಲ್ಲಿ ತೊಗೊಳ್ಬೇಕಿತ್ತು ಅಂತ ಮೇ ಬಿ ಹೇಳ್ತಾನೆ ಅಂತ ಅನ್ಸುತ್ತೆ. ಆ್ಯಂಡ್ ಈ ಕಡೆಗೆ ನಮ್ಮ ಅಶ್ವಿನಿ ಕಡೆಗಿದ್ದಂತಹ ಜಾನ್ವಿ ಆದರೂ ಆಗಿರ್ಬೋದು, ನಮ್ಮ ರಕ್ಷಿತಾ ಆದರೂ ಆಗಿರ್ಬೋದು, ಸೊ ಅವರು ಒಂದು ಲೆವೆಲ್ವರೆಗೂ ಮಾಡಿದ್ರು. ಬಟ್ ಅದೇನು ಅಭಿಷೇಕಿಗೆ ಡಿಸ್ಟರ್ಬ್ ಆಗೋ ರೀತಿಯಲ್ಲಿ ಅವರೇನು ಅಷ್ಟೊಂದು ಡಿಸ್ಟ್ರ್ಯಾಕ್ಟ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಕೊನೆಗೆ ಸೊ ಅಲ್ಲಿ ನಮ್ಮ ಅಭಿಷೇಕ್ ತೊಗೊಂಡಿರೋವಂಥ ಟೈಮಿಂಗ್ ಏನು ಅಂದರೆ 11 ನಿಮಿಷ 49 ಸೆಕೆಂಡ್ಗಳು. ಜಸ್ಟ್ ಇನ್ನೊಂದು 11 ಸೆಕೆಂಡ್ ಏನಾದರೂ ತೊಗೊಂಡಿದ್ದಿದ್ರೆ ಅವಾಗಲೂ 12 ನಿಮಿಷ ಕರೆಕ್ಟಾಗಿ ಆಗಿರೋದು. ಸಖತ್ತಾಗಿ ಕ್ಯಾಲ್ಕುಲೇಷನ್ ಮಾಡವನೆ.
ಮಿಸ್ಸೇ ಇಲ್ಲ. ನನ್ನ ಪ್ರಕಾರ ಇಷ್ಟು ಕ್ಲೋಸ್ ಬಂದಿರೋಂಥದ್ದು ಗ್ರೇಟ್ ಅಂತಲೇ ಹೇಳ್ತೀನಿ. ಜಸ್ಟ್ ಒಂದು 11 ಸೆಕೆಂಡ್ ಏನಾದರೂ ನಿಂತ್ಕೊಂಡಿದ್ದಿದ್ರೆ ಕರೆಕ್ಟಾಗಿ 12 ನಿಮಿಷ ಆಗಿರೋವಂಥದ್ದು ಅದ್ಭುತ ಕ್ಯಾಲ್ಕುಲೇಷನ್ ಅಂತಲೇ ಹೇಳ್ತೀನಿ. ಸಖತ್ತಾಗಿ ಆಡ್ದ. ಆ್ಯಂಡ್ ಮನೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ನಮ್ಮ ಅಭಿಷೇಕ್ ಅವರು. ನನ್ನ ಪ್ರಕಾರ ಡಿಸರ್ವಿಂಗ್ ಅಲ್ಲ, ಬಟ್ ಅಟ್ಲೀಸ್ಟ್ ಯಾಕೆ ಅಂತ ಹೇಳ್ತೀನಿ, ಡಿಸರ್ವಿಂಗ್ ಅಲ್ಲ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವರು. ಮುಂದೆ ಹೇಳ್ತೀನಿ ಕಳಪೆ ಉತ್ತಮ ಅಂತ ಬಂದಾಗ. ಮುಂದೆ ನೋಡೋಣ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಓಕೆ, ಸೊ ಇದಾದಮೇಲೆ ಅಲ್ಲಿ ಇದೆಲ್ಲ ಡಿಸ್ಕಷನ್ ಎಲ್ಲ ಆಗಿದ್ದಾದಮೇಲೆ ಆ್ಯಂಡ್ ಅಲ್ಲಿ ರಕ್ಷಿತಾ ಆ್ಯಂಡ್ ಗಿಲ್ಲಿ ಅವರು ಮಾತುಕತೆ ನಡೆಸ್ತಾ ಇರ್ತಾರೆ. ರಕ್ಷಿತಾ ಹೇಳುವಂಥದ್ದು ಏನಂತಂದರೆ, ಸೊ ಹೊಡಿತೀನಿ ಅಂತ ಎಲ್ಲ ನೀವು ಹೇಳಬಾರ್ದಾಗಿತ್ತು, ಅದೆಲ್ಲ ಫುಲ್ ಪರ್ಸ್ನಲ್ ಆಗುತ್ತೆ, ಹೋಗಿ ಸಾರಿ ಕೇಳಿ ಅನ್ನೋ ರೀತಿಯಲ್ಲಿ. ಅವಾಗ ಗಿಲ್ಲಿ ಹೇಳ್ದ, ಸುಮ್ಮನೆ ಕೂತ್ಕೊಂಡು ಇಲ್ಲ ಹೊಡೆದ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಬೈತಾ ಇದ್ದ. ಬಿಕಾಸ್ ಇದು ಗೇಮ್ ರೀತಿಯಲ್ಲಿ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಬೈತಾ ಇದ್ದ. ಬಟ್ ರಕ್ಷಿತಾ, ನಂಗೆ ಅನ್ಸುತ್ತೆ ರಕ್ಷಿತಾ ಕೆಲವು ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಓವರಾಗಿ ಒಳ್ಳೆಯವರಾಗಬೇಕು ಅಂತ ಅನ್ಕೋತಿದಾರ ಅಂತ ಅರ್ಥ ಆಗ್ತಿಲ್ಲ ನನಗೆ. ಯಾಕಂತಂದ್ರೆ ನಿನ್ನೆ ರಘುಗೂ ಕೂಡ ಅಷ್ಟೇ ಹೋಗಿ ನಿಮ್ಮದು ತಪ್ಪಿದೆ, ನೀವು ಹೋಗಿ ಕೇಳಿ, ಹಾಗೆ ಹೀಗೆ ಅಂತೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಮಾತಾಡೋಂಥ ರಕ್ಷಿತಾ ಅವರು ತಾವು ಅಶ್ವಿನಿ ಅವರಿಗೆ ಅನವಶ್ಯಕವಾಗಿ, ಅಲ್ಲಿ ಅವ್ರ ಪಾತ್ರನೇ ಇರಲಿಲ್ಲ, ಕಾವ್ಯದು ಅಶ್ವಿನಿ ಜಗಳ ನಡೆಯೋ ಟೈಮಲ್ಲಿ ಇವ್ರು ಬಂದ್ಬಿಟ್ಟು ನಿಮ್ಮ ಓಟನ್ನ ಬಂದು ಕಾಲಲ್ಲಿ ಹಾಕಿ ತುಳಿತೇನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅನ್ನೋವಾಗ ಅವಾಗ ನಿಮಗೆ ಅನಿಸಿರ್ಲಿಲ್ವಾ ಇವ್ರು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ? ಇಲ್ಲಿ ಯಾಕೆ ಬಂದ್ಬಿಟ್ಟು ರಘುಗೆ ಆದ್ರೂ ಆಗಿರ್ಬೋದು, ಗಿಲ್ಲಿಗಾದ್ರೂ ಆಗಿರ್ಬೋದು ಈ ರೇಂಜಿಗೆ ವಾದ ಹೇಳ್ತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ. ಅಂದರೆ ಸುಮ್ಮನೆ ಒಳ್ಳೆಯವರಾಗಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ತೋರಿಸ್ಕೊಳ್ಳೋ ಪ್ರಯತ್ನನಾ? ಅವ್ರು ಒಳ್ಳೆಯವರಾಗಲಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ತಾವು ಮಾಡಿದಾಗ ಅವರಿಗೆ ತಪ್ಪನ್ನ ಅರಿವಾಗಲಿಲ್ಲ, ಒಂದು ಕ್ಷಮೆನೂ ಕೂಡ ಕೇಳಲಿಲ್ಲ. ಬಟ್ ಇವಾಗ ಅವ್ರಿಗೆ ಹೆಂಗೆ ಅರ್ಥ ಆಗ್ತಿದೆ ಇದೆಲ್ಲ? ಏನಕ್ಕೆ ಅವ್ರಿಗೆ ಹೋಗಿ ಸಾರಿ ಕೇಳಿ ಅನ್ನೋವಂಥದ್ದಾಗಿರ್ಬೋದು, ಹೋಗಿ ಮಾತಾಡಿಸಿ ಅನ್ನೋವಂಥದ್ದು ಏನಕ್ಕೆ ಬೇಕಿತ್ತು? ಗೇಮ್ ರೀತಿಯಲ್ಲಿ ತಗೋಬೇಕು. ಓಕೆ, ಅದು ಗಿಲ್ಲಿ ಗೊತ್ತಿಲ್ಲ ಅವ್ನು ಏನು ಮಾಡಬೇಕು ಅನ್ನೋವಂಥದ್ದು ಅಂತ ನನಗೆ ಅನ್ಸುತ್ತಪ್ಪ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರು ಬೆಡ್ರೂಮ್ ಒಳಗಡೆ ಡಿಸ್ಕಷನ್ ಮಾಡ್ತಾಯಿದ್ರು. ಅಂದರೆ ಯಾಕೆ ನೀವು ಎದ್ದೇಳಿಲ್ಲ ಹಾಗೆ ಹೀಗೆ ಅಂತ ಜಾನ್ವಿ ಕೇಳಿದಾಗ, ಇಲ್ಲ ನನಗೆ ಗೊತ್ತಿತ್ತು ಅವ್ರು ಏನೇನು ಮಾತಾಡ್ತಾರೆ ಮಾತಾಡಲಿ, ಅವ್ರು ಒಳಗಡೆ ಇರೋಂತೆಲ್ಲ ತೆಗಿಬೇಕು ಅನ್ನೋ ರೀತಿಯಲ್ಲೇ ಮಾತುಕತೆ ಆಡಿದ್ರು. ಆ್ಯಂಡ್ ಸ್ವಲ್ಪ ಕಣ್ಣೀರು ಕೂಡ ಹಾಕ್ತಾಯಿದ್ರು. ಬೇಜಾರು ಖಂಡಿತವಾಗ್ಲೂ ಆಗುತ್ತೆ. ನಾನು ಮುಂಚೆನೇ ಹೇಳಿದ್ನಲ್ಲ, ಅವ್ರು ತುಂಬ ಪರ್ಸ್ನಲಾಗಿ ತಗೊಂತಾರೆ. ಅವ್ರು ಬೇರೆಯವ್ರಿಗೆ ಏನು ಬೇಕಾದರೂ ಹೇಳ್ಬೋದು, ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಅವರು. ತನಗೆ ಮಾತ್ರ ತೊಗೊಳ್ಳೋ ಟೈಮಲ್ಲಿ ಬೇರೆ ಯಾರು ಕೂಡ ಅಷ್ಟೇ ಸ್ವಲ್ಪ ಜೋರ್ ಧ್ವನಿಯಲ್ಲಿ ಮಾತಾಡೋಂಗಿಲ್ಲ, ಏಕವಚನದಲ್ಲಿ ಮಾತಾಡೋಂಗಿಲ್ಲ, ಅದೆಲ್ಲ ಪರ್ಸ್ನಲ್ ತೊಗೊತಾರೆ. ಅದರಲ್ಲಿ ಬೇರೆ ಬೇರೆ 20-25 ನಿಮಿಷ ಹಾಕೊಂಡು ಜಡದ್ನಲ್ಲ, ಸೊ ಅದು ಖಂಡಿತವಾಗ್ಲೂ ತಟ್ಟಿರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ರು. ಜೊತೆಗೆ ಜಾನ್ವಿ ಹೊರಗಡೆ ಬಂದು ಅಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಹತ್ರ ಹೇಳ್ತಾ ಇದ್ರು. ಗಿಲ್ಲಿನೇ ಕೇಳ್ದ, ಯಾಕೆ ಬೇಜಾರಾಗಿದ್ದಾರ ಹಾಗೆ ಅಂತಂದಾಗ, ಹೌದು ಅಳ್ತಾ ಇದ್ರು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಕತೆ ಆದರೂ ತುಂಬ ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಹೇಳ್ತಾ ಇದ್ರು. ಅವಾಗ ಗಿಲ್ಲಿ ಬೇಜಾರು ಮಾಡ್ಕೊತಾನೆ, ನಾನು ಸುಮ್ಮನೆ ಓವರಾಗಿ ಆಡ್ದೇನೋ, ಸೊ ಅಳ್ತಿದ್ದಾರಂತೆ ಹಂಗೆ ಅಂತ ಬೇಜಾರು ಮಾಡ್ಕೊಂಡ. ಇದಾದಮೇಲೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಜಾನ್ವಿ ಬಂದು, ಬಾರೋ ಕ್ಷಮೆ ಕೇಳ್ಬಾ ಹಾಗೆ ಹೀಗೆ ಅಂತ ಬಂದು ಅಲ್ಲಿ ಕೇಳ್ತಾರೆ. ಇದಕ್ಕಿಂತ ಮುಂಚೆ ಕಾವ್ಯ ಹೋಗಿ ಆಲ್ರೆಡಿ ಅಶ್ವಿನಿ ಜೊತೆಗೆ ಮಾತಾಡಿರ್ತಾರೆ. ಸೊ ಈ ವಿಚಾರದಲ್ಲಿ ಆ್ಯಂಡ್ ರಘು ಅವ್ರ ವಿಚಾರದಲ್ಲಿ ಕೆಲವೊಂದು ಡಿಸ್ಕಷನ್ ಎಲ್ಲ ಆಗುತ್ತೆ. ಇದಾದಮೇಲೆ ಅಲ್ಲಿ ಅಗೇನ್ ಕಾವ್ಯ ಏನಂದರೆ ಅವ್ರದ್ದು ದೃಷ್ಟಿಕೋನದಲ್ಲಿ ಏನು ಅಂದ್ಕೊಂಡಿದ್ಲು ಅನ್ನೋದ್ರ ಬಗ್ಗೆ, ಆ ಒಂದು ಜಗಳದ ಬಗ್ಗೆ ಡಿಸ್ಕಷನ್ ಮಾಡಿದಾಗ, ಸೊ ಅವಳಿಗೊಂದು ಏನೋ ಕ್ಲಾರಿಟಿ ತೊಗೊಳ್ಳೋದಿತ್ತೇನೋ. ಆ್ಯಂಡ್ ಅವಳ ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಳಬೇಕಾಗಿತ್ತು, ಅದಕ್ಕೆ ಹೇಳಿದ್ಲು. ಅದಾದಮೇಲೆ ಜಾನ್ವಿ ಬಂದು ಇಲ್ಲಿ ಗಿಲ್ಲಿನ ಕರ್ಕೊಂಡು ಹೋಗ್ತಾಳೆ ಸಾರಿ ಕೇಳ್ಬಾ ಅನ್ನೋ ರೀತಿಯಲ್ಲಿ. ಅಣ್ಣ ಒಳಗಡೆಗೆ ಹೋಗ್ತಾನೆ, ಫುಲ್ ಕೈ ಕಟ್ಕೊಂಡು ಆ ತಲೆ ಬಾಗಿಸ್ಕೊಂಡು ಒಳಗಡೆ ಹೋಗ್ತಾನೆ. ಸೊ ಅವಾಗ ಹೋಗ್ತಿರ್ಬೇಕಾದ್ರೇ ಅಶ್ವಿನಿಗೆ ಫುಲ್ ನಗು. ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ಅಲ್ಲಿ ಗಿಲ್ಲಿ ಹೋಗ್ತಾನೆ, ಕೆಲವೊಂದು ಮಾತುಕತೆ ಆಡ್ತಾನೆ, ಸಾರಿ ಕೇಳ್ತಾನೆ, ಇಲ್ಲ ಮೇಡಮ್ ನಾನು ಹಾಗಂದಿಲ್ಲ, ಪರ್ಸ್ನಲ್ ಆಗಿ ಯಾಕೆ ತೊಗೊತೀರಾ, ಜಸ್ಟ್ ಗೇಮ್ ಅಷ್ಟೇ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಕತೆ ಆಡ್ತಾನೆ. ಬೇಕಾದರೆ ನಿಮ್ಮ ಕೈಯೆಲ್ಲ ಕಾಲು ಅಂತ ಬೇಕಾದರೆ ನಮಸ್ಕಾರ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಕತೆ ಎಲ್ಲ ಆಡ್ದ. ಫುಲ್ ಎಲ್ಲರೂ ಕೂಡ ಅಲ್ಲಿ ನಗಾಡ್ತಾ ಇದ್ರು ಕೂಡ, ಇನ್ಕ್ಲೂಡಿಂಗ್ ಅಶ್ವಿನಿ ಅವ್ರು ಕೂಡ ನಗಾಡ್ತಾ ಇದ್ರು. ಅವ್ನು ಮಾತಾಡೋ ರೀತಿ ನೋಡ್ತಾ ಇದ್ರೆ ನಾನು ಮನಸ್ಸಿಂದ ಏನು ಕೆಟ್ಟದಿಲ್ಲ, ಬಟ್ ಟಾಸ್ಕ್ ಅಂತ ಇತ್ತು, ಅದಕ್ಕೋಸ್ಕರ ಮಾತಾಡಿದೆ ಅಂತ ಹೇಳ್ತಾನೆ. ಆ್ಯಂಡ್ ಅವನಿಗೆ ಏನು ಅಂತಂದರೆ, ಗಿಲ್ಲಿಗೆ ಅವನಿಗೆ ಒಬ್ಬರಿಗೆ ಕೋಪ ಬರ್ಸೋದು ಗೊತ್ತು, ಅದೇ ಮಾತಿಂದ ನಗಾಡ್ಸೋದು ಗೊತ್ತು, ರೇಗಿಸೋದು ಗೊತ್ತು, ಪ್ರತಿಯೊಂದು ಕೂಡ ಗೊತ್ತಿದೆ. ಆಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳೇನು ಅಂತಂದರೆ, ಕೆಲವು ಟೈಮಲ್ಲಿ ಅವನಿಗೆ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೂಡ ಅನಿಸುತ್ತೆ ನನಗೆ. ಓಕೆ, ಅವನು ಕೆಲವು ಟೈಮಲ್ಲಿ ರೇಗಿಸ್ತಾನೆ, ಎಲ್ಲ ಓಕೆ. ಅದೇನಾಗುತ್ತೆ ಅಂದರೆ, ಇವ್ರಿಗೆ ಕೊಟ್ಟಿರುವಂಥ ಒಂದು ಲೀನಿಯನ್ಸ್ ಅಷ್ಟೇ. ಬೇಕಾದಾಗ ಇವ್ರು ನಗಾಡ್ತಾರೆ, ಬೇಡವಾದಾಗ ಇವರು ಕೋಪ ಮಾಡ್ಕೊತಾರೆ. ಅದೇ ಪ್ರಾಬ್ಲಮ್ ಆಗಿರುವಂಥದ್ದು. ಅದು ಒಂದು ಟಾಸ್ಕು ಒಪ್ಕೊಳ್ಳೋಣ. ಬಟ್ ಇವ್ರು ಮಾಡಿರೋವಂಥದ್ದು ಹೆಂಗಿದೆ, ಇವಾಗ ರಘು ಬಗ್ಗೆ ಮಾತಾಡಿದಾಗ, ಸೊ ಅಲ್ಲಿ ಅದನ್ನೇ ಯೂಸ್ ಮಾಡ್ಕೊಂಡು ಏನು ಮಾಡ್ದ, ಕಂಟೆಂಟ್ ಮಾಡ್ಕೊಂಡು ಅವನು ಸೊ ಅಲ್ಲಿ ಅಶ್ವಿನಿ ಅವರಿಗೆ ತಿರುಗಿಸಿ ಕೊಟ್ಟ. ಸೊ ಅದು ಅವ್ರು ಮಾಡಿದ್ದೇನೆ ಅಷ್ಟೇ, ಸ್ವಲ್ಪ ಕೆಲವು ಟೈಮಲ್ಲಿ ಅತಿರೇಕ ಅಂತ ಅಂತಿದ್ರು ಕೂಡ. ಸೊ ಅವ್ರು ಏನು ಮಾಡಿದ್ರೆ ಅದನ್ನ ತಾನೇ ಹೇಳಿದ್ದಾನೆ. ಅದು ನೋಡಿ ಅಲ್ಲಿ ಬೆಡ್ರೂಮಲ್ಲಿ ಮಾತಾಡೋ ಟೈಮಲ್ಲಿ ಹಂಗೆ ಮಾತಾಡ್ದಾ? ಇಲ್ಲ. ಅಲ್ಲಿ ಮಾತಾಡಿರೋವಂಥದ್ದು ನೋಡ್ತಾ ಇದ್ರೆ ಎಲ್ಲರೂ ಕೂಡ ನಗಾಡ್ತಿದ್ದಾರೆ. ಅಂದರೆ ಅವನಿಗೆ ನಗಿಸೋವಂಥ ಕೆಪಾಸಿಟಿ ಕೂಡ ಇದೆ, ಇನ್ಕ್ಲೂಡಿಂಗ್ ಅಶ್ವಿನಿ ಅವರೇ ನಗಾಡ್ತಿದ್ದಾರೆ ಅಲ್ಲಿ ಅವ್ನು ಮಾತಾಡೋ ರೀತಿ ನೋಡ್ತಾ ಇದ್ರೆ. ಸೊ ಅಲ್ಲಿಂದ ಹೊರಗಡೆ ಬಂದಾದಮೇಲೆ ಪಾಪ ರಘು ಕೂತಿದ್ದ. ರಘು ಕೇಳ್ದ, ಏನೋ ಸಾರಿ ಕೇಳಿದೆ ಅನ್ನೋ ರೀತಿಯಲ್ಲಿ. ಕೇಳಿದೆ ಅಣ್ಣ, ಇನ್ನೇನು ಮಾಡೋಣ, ಕರ್ಕೊಂಡು ಹೋದಲ್ಲ ಜಾನ್ವಿ ಅನ್ನೋ ರೀತಿಯಲ್ಲಿ. ನಾನು ನಿನ್ನೆ ನೋಡಿದ್ರೆ ನನಗೇನೋ ಹೇಳಬೇಡ ಅಂತ ಹೇಳ್ಬಿಟ್ಟು ಇವತ್ತು ನೀನು ಹೇಳ್ಬಂದ ಅನ್ನೋ ರೀತಿಯಲ್ಲಿ ಹೇಳ್ದ. ಅಲ್ಲಿ ಚೆನ್ನಾಗಿ ಕೊಟ್ಟ ನಮ್ಮ ರಘುವಣ್ಣ. ಅಂದರೆ ಮೊನ್ನೆ ಎಪಿಸೋಡಲ್ಲಿ ಸೊ ಅವನೇ ಹೇಳ್ದ, ಯಾರು ಗಿಲ್ಲಿ ಹೇಳ್ದ, ಹೋಗಿ ಸಾರಿ ಎಲ್ಲ ಕೇಳೋಕೆ ಹೋಗ್ಬೇಡ ನೀನು,
ಹಾಗೆ ಹೀಗೆ ಅಂತ ಮಾತುಕತೆಯಲ್ಲಿ ಬಂತು ಅಲ್ಲಿ ರಘು ಜೊತೆ ಹೇಳ್ಬೇಕಾದ್ರೆ ರಘು ಆ್ಯಂಡ್ ಅಶ್ವಿನಿ ಜಗಳ ಆಡಿದಾಗ. ಸೊ ಇದೇ ಗಿಲ್ಲಿ ಹೇಳಿರುವಂಥದ್ದು, ಅಣ್ಣ ನೀನು ಸಾರಿ ಗಿರಿ ಕೇಳಿದ್ರೆ ಸರಿಗಿರಲ್ಲ, ಕೇಳಲೇ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ದ. ಇವಾಗ ನೋಡಿದ್ರೆ ಇವನೇ ಹೋಗ್ಬಿಟ್ಟು ಅಲ್ಲಿ ಸಾರಿ ಕೇಳ್ಕೊಂಡು ಬಂದವನೇ. ಅವ್ನು ರಘು ಫುಲ್ ಶಾಕು, ಎಂತೆಂಥ ಜನರು ಇದ್ರಪ್ಪ ನೀವು ಅಂತ. ಇದಾದ್ಮೇಲೆ ಅದ್ರ ಮಧ್ಯೆ ಅಲ್ಲಿ ಮಾಳು ವರ್ಸಸ್ ನಮ್ಮ ಯಾರು ರಿಷಾ ಮಧ್ಯೆ ಕಿತ್ತಾಟ ಆಗುತ್ತೆ. ಇದು ಏನಕ್ಕೆ ಶುರು ಆಯಿತು ಏನಕ್ಕಿಲ್ಲ ಅನ್ನೋಂಥದ್ದೇ ಗೊತ್ತಾಗಲಿಲ್ಲ. ಏನಾಗಿದೆ ಅಂದರೆ ಮೇ ಬಿ ಏನೋ ಒಂದು ವ್ಲಾಗ್ ರೀತಿಯಲ್ಲಿ ಮಾಡ್ತಿದ್ರಂತೆ, ಅಲ್ಲೇನೋ ರಿವ್ಯೂ ಏನೋ ಯಾರೋ ಕೇಳಕ್ಕೆ ಹೋಗಿದ್ದಾರೆ. ಈ ಮಾಳುವಣ್ಣಂಗೆ ರಿವ್ಯೂ ಅಂದರೆ ಏನೋ ಸ್ವಲ್ಪ ನಗಾಡ್ಕೊಂಡು ಅದು ಮಾಡಿಕೊಂಡು ಸ್ವಲ್ಪ ಹೇಳಬೇಕಿತ್ತು ಅಂತ ಅನಿಸುತ್ತೆ. ಸೊ ರಿಷಾ ಏನು ಮಾಡಿದ್ದಾಳೆ, ಕಾಮಿಡಿ ಮಾಡಿದ್ದಾಳೆ ಏನೋ ಒಂದು. ಸೊ ಅದು ಅಲ್ಲಿ ಅವ್ನು ನಗಾಡಿಲ್ಲ, ಸುಮ್ಮನೆ ಸೀರಿಯಸ್ ಆಗೇ ಇದ್ದಾನೆ. ಸೊ ಅದಕ್ಕೆ ರಿಷಾ ಕೋಪ ಬಂದ್ಬಿಟ್ಟು ಅವಳೇನೋ ಕೇಳಿದಾಳೆ, ಯಾವಾಗ ನೋಡಿದ್ರು ಸುಮ್ಮನೆ ಇರ್ತೀಯ ನಗಾಡಲ್ಲ ಗಿಡಲ್ಲ ಅಂತ ಕೇಳಿರ್ಬೇಕೇನೋ. ಅದು ಯಾವುದು ಕೂಡ ಫುಟೇಜ್ ತೋರಿಸಿಲ್ಲ ಅಲ್ಲಿ, ಇವ್ರು ಮಾತಾಡಿದ್ರೆ ನಾವು ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅವಾಗ ಮಾಳು ಹೇಳುವಂಥದ್ದು ಸುಮ್ಮನೆ ನಕ್ರೆ ಹುಚ್ಚರು ಅಂತಾರೆ ಅಂತ ಅಲ್ಲಿ ಮಾಳು ಹೇಳ್ತಾನೆ. ಅದಾದಮೇಲೆ ರಿಷಾ ಹೇಳುವಂಥದ್ದು ಏನಂತಂದರೆ, ಅದೇನು ಹುಚ್ಚರು ಅಂತ ಯಾವಾಗ ನೋಡಿದ್ರು ಮಾತಾಡ್ತೀಯ, ಆಮೇಲೆ ಮುಖ ಯಾವಾಗ ಸಿಂಡ್ರಿಸ್ಕೊಂಡ ರೀತಿ ಅನ್ನೋ ರೀತಿಯಲ್ಲಿ ಶುರು ಆದಂಥ ಜಗಳ. ಅಲ್ಲಿ ಮಾಳು ಫುಲ್ ರೈಸ್ ಆಗ್ತಾನೆ, ಈ ಕಡೆಗೆ ಫುಲ್ ರಿಷಾ ರೈಸ್ ಆಗ್ತಾಳೆ. ಇಬ್ಬರದು ಕೂಡ ಅಷ್ಟೇ, ಆ ಜಗಳ ಶುರುವಾಗೋಂಥದ್ದೇ ಅಲ್ಲ ಅದು. ಅದು ಯಾವುದೋ ಒಂದು ಸಿಲ್ಲಿ ಕಾರಣಕ್ಕೆ ಸಿಲ್ಲಿಯಾಗಿ ಶುರುವಾದಂಥ ಜಗಳ. ಸೊ ಅಲ್ಲಿ ಇವನು ಯಾರು ನಮ್ಮ ಮಾಳುನು ಕೂಡ ಸುಮ್ಮನೆ ರೈಸ್ ಆದ. ಹೋಗತ್ತಾಗೆ ಅಪ್ಪಿ ಹೋಗತ್ತಾಗೆ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು. ವಾರ್ನಿಂಗ್ ಕೊಡ್ತಾ ಇದ್ದೀನಂತ ಇವನು ಮೊದಲೇ ಅವನಿಗೆ ಯಾಕೋ ಸ್ವಲ್ಪ ರಿಷಾ ಕಂಡ್ರೆ ಆಗಲ್ಲ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫುಲ್ ರೈಸ್ ಆದ. ಇವನು ಏನು ಸುಮ್ಮನೆ ಚಿಕ್ಕ ವಿಷಯಕ್ಕೆಲ್ಲ ಫುಲ್ ರೈಸ್ ಆಯ್ತವನೆ ಅಂತ ಹೇಳ್ಬಿಟ್ಟು ಇವಳು ರಿಷಾ ರೈಸ್ ಆದ್ಲು. ವಾರ್ನಿಂಗ್ ಎಲ್ಲ ಕೊಡೋಕೆ ನೀನು ಯಾವನು ಹಂಗೆ ಹಿಂಗೆ ಅಂತ. ಆಮೇಲೆ ಅಲ್ಲಿ ಕಾವ್ಯ ಹತ್ರ ಬಂದು ಅವ್ರ ಭಾಷೆನಲ್ಲಿ ಅವ್ರು ಹಂಗೆ ಬೈದರೆ ನಡೆಯುತ್ತಾ ಹಂಗೆ. ಇದು ಯಾವ ಭಾಷೆಗೂ ಏನು ಬೈಯೋ ರೀತಿನಲ್ಲಿ ಏನಿಲ್ಲ, ಎಲ್ಲ ಭಾಷೆನೂ ಒಂದೇ. ಅವನೇನು ಯಾವುದೋ ಪಾಕಿಸ್ತಾನ ಭಾಷೆ ಮಾತಾಡ್ತಿರ್ಲಿಲ್ಲ. ಬಟ್ ಅವ್ನು ಸ್ವಲ್ಪ ಹೋಗೀಗು ಅಂತ ಅಂದಿರೋಂಥದ್ದೆಲ್ಲ ಸ್ವಲ್ಪ ಯಾರಿಗೆಲ್ಲ ಟ್ರಿಗರ್ ಆಗೇ ಆಗುತ್ತೆ. ಹಾಗೇನೆ ಸ್ವಲ್ಪ ಕೋಪ ಬಂದುಬಿಟ್ರೆ ಏನೇನೋ ಮಾತಾಡ್ಬಿಡ್ತಾರೆ. ಅದಕ್ಕೆ ಅವ್ನು ಸುಮ್ಮನೆ ಇರುವಂಥದ್ದು ಮಾಡು. ಓಕೆ, ಅದು ಅನ್ನೆಸೆಸರಿ ಕಿತ್ತಾಡ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೆ. ಆ್ಯಂಡ್ ಇದಾದ್ಮೇಲೆ ಅಲ್ಲೊಂದು ಸಂತೂರ್ದು ಸೋಪ್ದೊಂದು ಪ್ರಮೋಷನ್ ನಡೆಯುತ್ತೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ನಮ್ಮ ರಾಶಿಕಾಗೆ ರಕ್ಷಿತಾ ಅವರು ಮಗಳಂತೆ. ಸೊ ಚೆನ್ನಾಗಿತ್ತು ಅದು. ಆಮೇಲೆ ಜಾನ್ವಿ ಅವರಿಗೆ ಕಾವ್ಯ ಮಗಳಂತೆ. ಒಂಥರ ಕಾಮಿಡಿ ಆಗಿತ್ತು, ಚೆನ್ನಾಗಿ ಮಾಡಿದ್ರು. ಓಕೆ, ಕಳಪೆ ಉತ್ತಮದಲ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ, ಉತ್ತಮವಾಗಿ ನಮ್ಮ ಯಾರು ಸೂರಜ್ ಅವ್ರು ಆಯ್ಕೆ ಆಗಿದ್ದಾರೆ, ಕಳಪೆಯಾಗಿ ಅಶ್ವಿನಿ ಅವರು ಆಯ್ಕೆ ಆಗಿದ್ದಾರೆ. ಬಟ್ ನನ್ನ ಪ್ರಕಾರ ಅಶ್ವಿನಿಗಿಂತ ಕಳಪೆ ಆಗಿರೋಂಥವ್ರು ಕೂಡ ಈ ಒಂದು ಲಿಸ್ಟಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ತೀನಿ. ಕಾವ್ಯ ಅವರು ಸೊ ಅಲ್ಲಿ ಕಳಪೆ ಅಂತ ಅಶ್ವಿನಿ ಅವ್ರಿಗೆ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ, ಕ್ಯಾಪ್ಟನ್ಸಿ ಅವಕಾಶನ ಬಿಟ್ಟು ಸೊ ಅಲ್ಲಿ ಗಿಲ್ಲಿ ಆ್ಯಂಡ್ ನಾವು ಏನು ಮಾತಾಡ್ತಾ ಇದೀವಿ ಸೊ ಅದನ್ನು ಕೇಳಿಸ್ಕೊಂಡು ಕೂತ್ಕೊಂಡಿರುವಂಥದ್ದು. ಸೊ ಎಲ್ಲೋ ತಪ್ಪು. ಆ್ಯಂಡ್ ಕ್ಯಾಪ್ಟನ್ಸಿನ ಅವ್ರು ಬೇಕು ಅಂತಲೇ ಬಿಟ್ಟರು ಅನ್ನೋ ರೀತಿಯಲ್ಲಿ, ಅವಕಾಶನ ಬಿಟ್ಟರು ಅನ್ನೋ ರೀತಿಯಲ್ಲಿ ಅವ್ರಿಗೆ ರೀಸನ್ನ ಕೊಟ್ಟು ಅವ್ರನ್ನ ಮೀನ್ಸ್ ಕಳಪೆ ಕೊಡ್ತಾರೆ. ಆ್ಯಂಡ್ ಸೂರಜ್ಗೆ ಉತ್ತಮ ಕೊಟ್ಟಿರುವಂಥದ್ದು ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿತ್ತು ಹಾಗೆ ಅಂತ ಕೊಟ್ಟರು. ಅದಾದಮೇಲೆ ರಕ್ಷಿತಾ ಅವರು ಸೊ ಗಿಲ್ಲಿಗೆ ಕಳಪೆ ಕೊಡ್ತಾರೆ ಆ್ಯಂಡ್ ಸೂರಜ್ಗೆ ಉತ್ತಮ ಕೊಡ್ತಾರೆ. ಗಿಲ್ಲಿಗೆ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ ವ್ಯಕ್ತಿತ್ವ ಅಂತ ಕೊಡ್ತಾರೆ. ವ್ಯಕ್ತಿತ್ವ ಸರಿಗಿರಲಿಲ್ಲ ಅನ್ನೋ ರೀತಿಯಲ್ಲಿ. ಗೊತ್ತಿಲ್ಲ ಅದು ಏನು ವ್ಯಕ್ತಿತ್ವ ಕಂಡ್ರು, ಅದೇ ಮೇ ಬಿ ಟಾಸ್ಕಲ್ಲಿ ಏನು ಮಾತಾಡಿದ್ನಲ್ಲ ಸೊ ಅದನ್ನ ಇಟ್ಕೊಂಡೇ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ಹೊರಗಡೆ ಹೆಂಗೆ ಜನ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡೋಣ. ಓಕೆ, ಇನ್ನು ಜಾನ್ವಿ ಅಂತ ಬಂದಾಗ ಅಲ್ಲಿ ರಾಶಿಕಾ ಕಳಪೆ ಕೊಡ್ತಾರೆ ಆ್ಯಂಡ್ ರಕ್ಷಿತಾಗೆ ಉತ್ತಮ ಕೊಡ್ತಾರೆ. ಆ್ಯಂಡ್ ರಕ್ಷಿತಾಗಳು ಉತ್ತಮ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ, ಎಲ್ಲೂ ಕೂಡ ಯಾರನ್ನೂ ಟಾಂಟ್ ಕೊಡಲಿಲ್ಲ, ಅಥವಾ ಏನಾದರೂ ಬಿಸಿನೀರು ಕೊಡಬೇಕು ಅಂತ ಕೇಳಿದ್ರು, ಕಾಫಿ ಕೇಳಿದ್ರು, ಹಾಗೆ ಕೇಳಿದ್ರು ಅಂತಲೇ ಹೇಳಿದ್ರು. ಓಕೆ, ಅವ್ರ ಜೊತೆ ಚೆನ್ನಾಗಿದ್ದಾಗ ಚೆನ್ನಾಗಿರ್ತೀವಿ, ಚೆನ್ನಾಗಿಲ್ಲದೆ ಇರೋ ಟೈಮಲ್ಲಿ ಏನು ಬೇಕಾಗಿ ಮಾತಾಡ್ತಾರೆ. ಆ್ಯಂಡ್ ಇನ್ನು ರಾಶಿಕಾಗೆ ಕೊಟ್ಟಿರುವಂಥದ್ದು ಏನು ಅಂತಂದರೆ, ಅದೇ ಟಾಸ್ಕಲ್ಲಿ ಕಿತ್ತಾಟ ಆಯ್ತಲ್ಲ ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ಅದರಲ್ಲೂ ಒಪ್ಕೊತಾರೆ, ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಅಂತಾರೆ. ಸ್ಟಾರ್ಟ್ ನೀವು ಮಾಡಿದ್ದಾದ್ಮೇಲೆ ಎಂಡ್ ಬಗ್ಗೆ ಯೋಚನೆ ಮಾಡಬಾರ್ದು. ಓಕೆ, ಸೊ ಅರ್ಥ ಮಾಡ್ಕೊಬೇಕು. ಜಾನ್ವಿ ಅವರು ಮಾಡಿದ್ದೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ತಿರ್ಗಾ ಕಳಪೆ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕಳಪೆ ಅಂತ ಬಂದಾಗ ಮಾಳು ಅವ್ರು ಕೊಟ್ಟಿರುವಂಥದ್ದು ಗಿಲ್ಲಿಗೆ, ಆ್ಯಂಡ್ ಉತ್ತಮ ಕೊಟ್ಟಿರುವಂಥದ್ದು ರಘುಗೆ, ಆ್ಯಂಡ್ ರಘು ಅವ್ರು ಕೊಟ್ಟಿರುವಂಥದ್ದು ಅಶ್ವಿನಿ ಅವ್ರಿಗೆ ಕಳಪೆ ಕೊಡ್ತಾರೆ. ಆ್ಯಂಡ್ ಅದೇ ಆ ಒಂದು ಉಸ್ತುವಾರಿಯ ಇದರಲ್ಲಾಗಿರ್ಬೋದು ಅಥವಾ ಆ ಕಿತ್ತಾಟದಲ್ಲಾಗಿರ್ಬೋದು. ಸೊ ಎಲ್ಲನೂ ಮುಗ್ದೋದಾದ್ಮೇಲೆ ತಿರ್ಗಾ ಒಳಗಡೆ ಬಂದ್ಬಿಟ್ಟು ವಾಪಸ್ ಬಂದಾದ್ಮೇಲೆ ಸುಮ್ಮನೆ ಒಂದು 25 ನಿಮಿಷ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ರಘು ಹೇಳ್ತಾರೆ ಅಶ್ವಿನಿ ಅವರಿಗೆ. ಆ್ಯಂಡ್ ಧ್ರುವಂತ್ ಅಂತ ಬಂದಾಗ ಅದೇ ಆ ಟಾಸ್ಕಲ್ಲಿ ಒಂದು ಫೈಟ್ ಮಾಡಿ ಅಂತ ತೊಗೊಂಡಲ್ಲ, ಚಾನ್ಸ್ ತೊಗೊಂಡು ಅದನ್ನು ಗೆಲ್ಲಿಸಿ ಸೊ ಮಾಡಿದ್ನಲ್ಲ, ಅದು ಖುಷಿ ಆಯಿತು ಅಂತ ಅವರಿಗೆ ಉತ್ತಮ ಕೊಟ್ಟಂಥದ್ದು. ಆ್ಯಂಡ್ ಸೂರಜ್ ಅಂತ ಬಂದಾಗ ಅಶ್ವಿನಿ ಅವರಿಗೆ ಕಳಪೆ ಕೊಡ್ತಾರೆ. ಆ್ಯಂಡ್ ಧ್ರುವಂತ್ಗೆ ಸೊ ಅದೊಂದು ಉತ್ತಮ ಕೊಡ್ತಾರೆ, ಮೀನ್ಸ್ ಅದೇ ಟಾಸ್ಕ್ ವಿಚಾರದಲ್ಲಿನೇ. ರಾಶಿಕಾ ಜಾನ್ವಿಗೆ ಕಳಪೆ ಕೊಡ್ತಾರೆ ಆ್ಯಂಡ್ ಸೂರಜ್ಗೆ ಉತ್ತಮ ಕೊಡ್ತಾರೆ. ಸ್ಪಂದನ ಗಿಲ್ಲಿಗೆ ಕಳಪೆ ಕೊಡ್ತಾರೆ ಆ್ಯಂಡ್ ಧನುಗೆ ಉತ್ತಮ ಕೊಡ್ತಾರೆ. ಧನುಗೆ ಯಾವ ಆಧಾರದ ಮೇಲೆ ಉತ್ತಮ ಕೊಟ್ಟರು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಧನು ಬಂದು ಸೊ ಧ್ರುವಂತ್ಗೆ ಕಳಪೆ ಕೊಡ್ತಾರೆ ಆ್ಯಂಡ್ ರಘುಗೆ ಉತ್ತಮ ಕೊಟ್ಟಿರುವಂಥದ್ದು ಮೇ ಬಿ ಟಾಸ್ಕ್ ವಿಚಾರದಲ್ಲಿ ಕೊಟ್ಟರು ಅಂತ ಅನಿಸುತ್ತೆ ರಘುಗೆ. ಆ್ಯಂಡ್ ಇದಾದಮೇಲೆ ಬಂದಂಥದ್ದು ನಮ್ಮ ಅಶ್ವಿನಿ ಅವರು. ಸೊ ಅಶ್ವಿನಿದು ಏನು ಅಂತಂದರೆ ಒಂದು ಪ್ರಾಬ್ಲಮ್ಮು, ಇವಮ್ಮ ಬೇರೆಯವ್ರಿಗಿಂತ ಸಪ್ರೇಟ್ ನಾನು ಅನ್ನೋ ರೀತಿಯಲ್ಲಿ ತೋರಿಸ್ಕೊತಾರೆ. ಸ್ಟಾರ್ಟಿಂಗ್ ಬಂದಾಗ ಮುಚ್ಕೊಂಡ್ಬಿಟ್ಟು ಇವರಿಗೆ ಕಳಪೆ ಕೊಡ್ತಾ ಇದ್ದೀನಿ, ಇವರಿಗೆ ಉತ್ತಮ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೀಸನ್ ಹೇಳೋರು. ತುಂಬ ಒಂದು ದೊಡ್ಡದಾಗಿ ಒಂದು ಸ್ಟಾರ್ಟಿಂಗ್ ಭಾಷಣ ಪುಂಕ್ತಾರೆ ಇವರು. ಸ್ಟಾರ್ಟಿಂಗ್ ಬಂದಂಗೆ ಶುರು ಮಾಡಿದ್ರು ಅದೇ ತಿರ್ಗಾ ಭಾಷಣ, ರಘು ವಿರುದ್ಧ ವಾಗ್ದಾಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅದು ಇದು
ಅಲ್ಲ ರೀ, ನೀವೇನು ಸಪ್ರೇಟ್ ನಿಮ್ದೇನು VIP ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಒಳಗಡೆಗೆ ಅಂತ? ಬೇರೆಯವ್ರ ಥರ ಯಾರಾದರೂ ಒಬ್ಬ ಕ್ಯಾಪ್ಟನ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಫಸ್ಟ್ ಹೆಸರು ಹೇಳಿ ಆಮೇಲೆ ರೀಸನ್ ಕೊಡಿ ಅಂತ ಹೇಳಬೇಕು. 2-3 ವೀಕಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ಬಂದ್ಬಿಟ್ಟು ನಾರ್ಮಲ್ ಹೆಸರು ಹೇಳ್ತಾರೆ, ಆಮೇಲೆ ರೀಸನ್ಗಳು ಕೊಡ್ತಾರೆ. ಬಟ್ ಇವ್ರದ್ದು ಹಂಗಲ್ಲ. ಸ್ಟಾರ್ಟಿಂಗ್ ಒಂದು ಪೀಠಿಕೆ ಇರುತ್ತಿರ್ದು, ಒಂದು ಪೇಜ್ ಪೂರ್ತಿ ಪೀಠಿಕೆ ಹೇಳ್ಬಿಟ್ಟು ಆಮೇಲೆ ಉತ್ತಮ ಕಳಪೆ ಬಗ್ಗೆ ಹೇಳ್ತಾರೆ. ಇವ್ರೇನು ಸ್ಪೆಷಲಾಗಿ ಬಂದಿದ್ದಾರಾ? ಅಲ್ಲೂ ಕೂಡ ಬೀಳಿಲ್ಲ, ಸುಮ್ಮನೆ ರಘು ವಿರುದ್ಧ ವಾಗ್ದಾಳಿ ಮಾಡ್ತವ್ರೆ. ಅದಾದ್ಮೇಲೆ ಹೇಳ್ತಾರೆ ರಘು ಅವರು ಕಳಪೆ, ಆಮೇಲೆ ರಕ್ಷಿತಾ ರೀಸನೇ ಕೊಡಲಿಲ್ಲ ರಕ್ಷಿತಾ ಏನು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಧ್ರುವಂತ್ ಚೆನ್ನಾಗಿ ಕೊಟ್ಬಿಟ್ಟ ಅಶ್ವಿನಿಗೆ, ಕಳಪೆ ಕೊಟ್ಬಿಟ್ಟ. ಅವ್ರ ಟೀಮಲ್ಲಿ ಆಡಿ ಅವ್ರ ಟೀಮಲ್ಲೇ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಅವ್ರ ಟೀಮ್ಗೆ ಗುನ್ನ ಇಟ್ಬಿಟ್ಟು ಪಕ್ಕದ ಟೀಮಿಗೆ ಹೊಂಟೋಗ್ಬಿಟ್ಟ. ಸಖತ್ತಾಗಿತ್ತು ಈ ಸಾರಿ ಧ್ರುವಂತದ್ದು. ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಶ್ವಿನಿ ಕಳಪೆ ಕೊಟ್ಬಿಟ್ಟ ಧ್ರುವಂತು. ಅದಾದ್ಮೇಲೆ ಸೂರಜ್ಗೆ ಉತ್ತಮ ಕೊಡ್ತಾನೆ. ಅವ್ನು ಕೊಟ್ಟಿರೋಂಥ ರೀಸನ್ ತುಂಬ ಚೆನ್ನಾಗಿತ್ತು. ಯಾವಾಗ ನೋಡಿದ್ರು ಧನುಷ್ ಅಂತಾರೆ. ನಾವು ಟೀಮಲ್ಲಿ ಇರೋದು ಇಲ್ಲದೇ ಇರೋದು ಬೇಕಾಗಿತ್ತಾ ಅವ್ರಿಗೆ? ಸುಮ್ಮನೆ ಧನುಷ್ಗೆ ಆಡಬೇಕು ಅನ್ನೋ ರೀತಿಯಲ್ಲಿ ಒಪ್ಸಕ್ಕೆ ಬರ್ತಾರೆ ನಮ್ಮ ಹತ್ರನೇ. ನಾನು ಹೆಂಗೋ ಫೈಟ್ ಮಾಡಿ ತಗೊಂಡೆ. ಅದೇನೋ ತುಂಬ ಚೆನ್ನಾಗಿ ಹೇಳಿದ್ರು. ಮಾತೃ ಏನೋ ಅದಿತ್ತದು ಡೈಲಾಗ್, ನೀವು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಅಂತ. ಇದಾದಮೇಲೆ ಗಿಲ್ಲಿ ಬಂದ ಅಶ್ವಿನಿ ಅವರಿಗೆ ಕಳಪೆ ಕೊಡ್ತಾನೆ, ಆ್ಯಂಡ್ ಸೂರಜ್ಗೆ ಉತ್ತಮ ಕೊಡ್ತಾನೆ. ಆ್ಯಂಡ್ ಅಭಿ ಬರ್ತಾನೆ. ಅಭಿ ಬಂದಾದಮೇಲೆ ಕಳಪೆ ಬಂದು ರಘು ಅವ್ರಿಗೆ ಕೊಡ್ತಾನೆ. ಆ್ಯಂಡ್ ಉತ್ತಮ ಯಾರಿಗೆ ಕೊಡ್ತಾನೆ ಅಂದರೆ ಸ್ಪಂದನ ಕೊಡ್ತಾನೆ. ಯಾವ ಆಧಾರದ ಮೇಲೆ ಸ್ಪಂದನ ಕೊಟ್ಟಿರುವಂಥ ರೀಸನ್ ಹೇಳ್ತೀನಿ ಕೇಳಿ. ಎಫರ್ಟ್ ಹಾಕ್ತಿದ್ದಾರೆ, ಆ್ಯಂಡ್ ಎಫರ್ಟ್ ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಮತ್ತು ತುಂಬ ಡಿಮೋಟಿವೇಟ್ ಆಗಿದ್ರು ಆದರೂ ಕೂಡ ಆಡ್ತಿದ್ದಾರೆ. ಸೊ ಎಫರ್ಟ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರಂತೆ. ರೇ ಸ್ವಾಮಿ, ಎಫರ್ಟ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದವರಲ್ಲಿ ಎಲ್ಲರೂ ಸುಮಾರು ಜನ ಇದ್ರು. ಚೆನ್ನಾಗಿ ಆಡೋರಿಗೆ ಕೊಡ್ತೀರಾ, ಬರೀ ಇನ್ನೂ ಎಫರ್ಟ್ ಹಾಕೋದ್ರಲ್ಲಿ ಇದ್ದವ್ರಿಗೆ ಕೊಡ್ತೀರಾ ನೀವು? ಅಂದರೆ ಡಿಮೋಟಿವೇಟ್ ಆಗಿದ್ರು ಅಂದರೆ ಇವಾಗ ನೆಟ್ಟಗಿದ್ದಾರೆ ಅಂತನಾ? ಅಯ್ಯೋ ಯಪ್ಪ, ಇದು ಹೇಳಿದ್ನಲ್ಲ ಅವಾಗಲೇ, ಇವ್ನು ಯಾಕೆ ಕ್ಯಾಪ್ಟನ್ಸಿ ಇದಕ್ಕೆ ಡಿಸರ್ವಿಂಗ್ ಇಲ್ಲ ಅಂತಂದರೆ ಈ ಕಾರಣಕ್ಕೇ. ಸ್ಪಂದನ ಉತ್ತಮ ಅಂತೆ, ರಘು ಕಳಪೆ ಅಂತೆ. ಯಾವ ಆಧಾರದ ಮೇಲೆ ರಘು ಕಳಪೆ? ಆ ಜಗಳ ಆಡಿದ್ದಕ್ಕೆ, ನಿಮ್ಮ ಒಂದು ಅಮ್ಮನ ವಿರುದ್ಧ ಜಗಳ ಆಡಿದ್ದಕ್ಕೆ ಕಳಪೆನ ಆಗಿದ್ರೆ? ಇದು ಫೇವರಿಸಮ್ ಅಲ್ವಾ? ಈ ಎಂತೆಂಥವ್ರನ್ನ ತಂದ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ ಮಾಡಿಬಿಟ್ರೆ ಹಿಂಗೆ ಆಗುವಂಥದ್ದು. ಆ ರೀಸನ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಈ ವಯ್ಯನಿಗೆ ಅದೆಷ್ಟು ಕ್ಯಾಪ್ಟನ್ಸಿ ಮಾಡುವಂಥದ್ದು, ಲೀಡರ್ ಆಗುವಂಥ ಕ್ವಾಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಷ್ಟ ಆಯಿತು ಇವತ್ತಿನ ನಿನ್ನೆ ಒಂದು ಎಪಿಸೋಡಲ್ಲಿ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬ್ರೂಟಲಿ ಗಿಲ್ಲಿ ಅಂತ ಹೊಡೆದಾಗ್ಬಿಟ್ಟ. ನೋಡೋಣ ಇವತ್ತಿನ ಪಂಚಾಯತಿನಲ್ಲಿ ಏನೇನಾಗುತ್ತೆ, ಯಾರ್ಯಾರಿಗೆ ಸುದೀಪ್ ಅವ್ರು ಕ್ಲಾಸ್ ತಗೊಂತಾರೆ. ಖಂಡಿತವಾಗ್ಲೂ ಗಿಲ್ಲಿಗೂ ಇರುತ್ತೆ, ನನ್ನ ಪ್ರಕಾರ ರಘುಗೂ ಇರುತ್ತೆ, ಇನ್ಕ್ಲೂಡಿಂಗ್ ಅಶ್ವಿನಿಗೂ ಕೂಡ ಇರುತ್ತೆ. ಇದನ್ನು ಬಿಟ್ಟು ಇನ್ನು ಯಾರ್ಯಾರು ಮಾಡಿಸ್ಕೊತಾರೆ ಅವರಿಗೆಲ್ಲ ಒಂದು ಸ್ವಲ್ಪ ಎಡಿಷ್ನಲ್ ಅಂತಲೇ ಹೇಳ್ಬೋದು. ಈ 3 ಜನರಿಗಂತೂ ಖಂಡಿತವಾಗ್ಲೂ ಕ್ಲಾಸ್ ಇದ್ದೇ ಇರುತ್ತೆ. ಗಿಲ್ಲಿಗೂ ಕೂಡ ಖಂಡಿತವಾಗ್ಲೂ ಉಸ್ತುವಾರಿ ಅಂತ ಬಂದಾಗ ಅದ್ರಾಗಿರ್ಬೋದು, ಮೇನಾಗಿ ಅದ್ರ ಬಗ್ಗೆ ಇರುತ್ತೆ. ಗೊತ್ತಿಲ್ಲ ಇದು ರೋಸ್ಟ್ ಮಾಡಿರೋದ್ರ ಬಗ್ಗೆ ಇರುತ್ತಾ ಇರಲ್ಲ ಅಂತ, ಬಿಕಾಸ್ ಇದನ್ನು ಒಂದು ರೀತಿಯಲ್ಲಿ ಗೇಮ್ ಅದೇ ತೊಗೊಂಡ್ರು ಕೂಡ ಅಷ್ಟೊಂದು ಪರ್ಸ್ನಲ್ ಬೇಡ ಗಿಲ್ಲಿ ಅಂತ ಏನಾದರೂ ಹೇಳ್ಬೋದೇನೋ. ಬಟ್ ನನ್ನ ಪ್ರಕಾರ ರಘುಗೂ ಕೂಡ ಕ್ಲಾಸ್ ಇರುತ್ತೆ, ಬಿಕಾಸ್ ಅವ್ನ ಕಡೆಯಿಂದ ಕೂಡ ತಪ್ಪಾಗಿರೋದ್ರಿಂದ ಸ್ಟಾರ್ಟಿಂಗ್ ಅವರು ಕೂಡ ಏನು ಕಿತ್ತಾಕಿಲ್ಲ ಅನ್ನೋವಂಥದ್ದಾಗಿರ್ಬೋದು. ನಮ್ಮ ಜೊತೆಗೆ ಆ ಕಿಚ್ಚನ ಚಪ್ಪಾಳಿನ ಒಂದು ರೀತಿಯಲ್ಲಿ ಶೀಲ್ಡ್ ಥರ ಯೂಸ್ ಮಾಡ್ಕೊತಿದ್ದಾರೆ ಕೆಲವರು. ಸೊ ಕಿಚ್ಚನ ಚಪ್ಪಾಳೆ ಮೇ ಬಿ ಸ್ಟಾಪ್ ಮಾಡ್ಬೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ಒಂದು ವಾರ್ನಿಂಗ್ ಕೊಟ್ಟು ಇನ್ನೊಂದು ಸಾರಿ ಅದ್ರದ್ದು ವಿಷಯ ತೆಗಿಬಾರ್ದು ಅಂತ ಏನಾದರೂ ಹೇಳ್ಬೇಕು, ಅಟ್ಲೀಸ್ಟ್ ಹೇಳಬೇಕು ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ಗೆ ಶೀಲ್ಡ್ ರೀತಿಯಲ್ಲಿ ಯೂಸ್ ಮಾಡ್ಕೊತಿದ್ದಾರೆ. ಓಕೆ, ಸೊ ನೋಡೋಣ ಯಾವ ರೀತಿಯಲ್ಲಿ ಪಂಚಾಯತ್ ಇರುತ್ತೆ ಅಂತ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.